ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಒಳ್ಳೆ ಫೀಲ್ ಗುಡ್ ಆಗಿರೋ ಅಡಿಗೆಗೆ ಸಂಬಂಧಪಟ್ಟಿರೋ ಮೂವಿನ ನೋಡೋಣ. ಈ ಮೂವಿ ಒಂಥರ ಸಿಂಪಲ್ ಆಗಿ ಒಂದು ಫ್ಯಾಮಿಲಿ ಸ್ಟೋರಿ ತರನೇ ನಡೆಯುತ್ತೆ. ಒಂಥರ ಹಂಗೆ ಕಾಮ್ ಆಗಿ ರಿಲ್ಯಾಕ್ಸಿಂಗ್ ಮೂಡಲ್ಲೇ ಮೂವಿ ಹೋಗುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋದು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗಾಗಿ ಈ ಮೂವಿಯ ಹೆಸರು ನಾನು ಹೇಳಿಲ್ವಲ್ಲ, ಈ ಮೂವಿಯ ಹೆಸರು ಟೇಸ್ಟ್ ಆಫ್ ಹೋಮ್ ಅಂತ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಂದು ಅಂಕಲ್ ನ ತೋರಿಸ್ತಾರೆ. ಅವರು ಹಂಗೆ ಬಿಸಿ ಬಿಸಿ ನೂಡಲ್ಸ್ ನ ಬೇಯಿಸ್ಬಿಟ್ಟು ಅದನ್ನ ಎತ್ತಿ ಹಂಗೆ ಒಂದು ಟೇಬಲ್ ಒಂದು ತಟ್ಟೆ ಮೇಲೆ ಹಾಕ್ತಾರೆ. ಅದನ್ನ ಕರೆಕ್ಟ್ ಆಗಿ ಬೆಂದಿದ್ಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ತಾತ ಬಂದು ನೀಟಾಗಿ ಚಾಪ್ ಸ್ಟಿಕ್ಸ್ ಅಲ್ಲೆಲ್ಲ ಬೇರೆ ಬೇರೆ ಮಾಡಿ ಉದ್ರಾಗಿ ಮಾಡ್ಬಿಟ್ಟು ಅದೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ತಾರೆ. ಬೆಳಗ್ಗೆ ಎದ್ವಾ ನೀಟಾಗಿ ನೂಡಲ್ಸ್ ನೆಲ್ಲ ರೆಡಿ ಮಾಡದ್ವಾ ಅದನ್ನ ಕೆಳಗಡೆ ಇರೋ ಅಂಗಡಿಗೆ ತಗೊಂಡೋಗಿ ನೀಟಾಗಿ ಅದನ್ನ ಎತ್ಕೊಂಡೋಗಿ ಒಂದು ಸಾಸ್ ಅಲ್ಲಿ ಹಾಕಿ ಅದಕ್ಕೆ ಸೈಡ್ ಡಿಶ್ ತರಕಾರಿ ಮೀಟು ಅದು ಇದು ಯಾರಿಗೆ ಯಾವ ಸ್ಟೈಲ್ ಅಲ್ಲಿ ಬೇಕೋ ಆದ್ರೆ ನೀಟಾಗಿ ಬೌಲ್ ಅಲ್ಲೆಲ್ಲ ಡೆಕೋರೇಟ್ ಮಾಡ್ಬಿಟ್ಟು ತುಂಬಾನೇ ಕ್ಲೀನ್ ಅಂಡ್ ನೀಟಾಗಿ ಹೈಜಿನಿಕ್ ಆಗಿ ಎಲ್ಲರಿಗೂ ಸರ್ವ್ ಮಾಡ್ತಾರೆ. ಈ ತರ ಒಂದು ಸೂಪರ್ ಆಗಿರೋ ರೆಸ್ಟೋರೆಂಟ್ ಚೈನಾನಲ್ಲಿ ಇರುತ್ತೆ. ಅದರಲ್ಲೂ ಈ ಸಿಟಿಯಲ್ಲಿ ಈ ಹೋಟೆಲ್ ನ ಕಾಂಪಿಟೇಟ್ ಮಾಡಕ್ ಯಾರು ಬರಲ್ಲ ಅಂತಾನೆ ಹೇಳ್ಬೇಕು. ಆ ತರ ಒಂದು ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿರೋ ಒಂದು ಹೋಟೆಲ್ ಅನ್ನೇ ಇವರು ನಡ್ಸ್ಕೊಂಡ್ ಬರ್ತಾ ಇರೋದು. ದಿನನಿತ್ಯ ಬೆಳಗ್ಗೆ ಆದ್ರೆ ಇವ್ರಿಗೆ ಇದೇ ಕೆಲ್ಸನೇ, ನೂಡಲ್ಸ್ ನ ಬೇಯಿಸೋದು. ಸುಮಾರು ಜನ ಇವ್ರ ಹೋಟೆಲ್ಗೆ ಬರ್ತಾರೆ. ರೆಗ್ಯುಲರ್ ಕಸ್ಟಮರ್ಸ್ ಅಂತಾನೆ ಹೇಳ್ಬೋದು. 200ಗಿಂತ ಮೇಲೆ ಜನ ಈ ಹೋಟೆಲ್ಗೆ ಬರ್ತಾರೆ. ಒಂದು ದಿನ ಇವ್ರ ಹೋಟೆಲ್ ನ ಕ್ಲೋಸ್ ಮಾಡಿದ್ರೆ ಅವತ್ತು ಹತ್ತತ್ರ ಒಂದು 200ರಿಂದ 300 ಜನ ಊಟನೇ ಮಾಡಲ್ಲ. ಮೀನ್ಸ್ ಬೆಳಗ್ಗೆ ಟಿಫನ್ ತಿನ್ನೋದಿಲ್ಲ. ಆ ತರ ಈ ಹೋಟೆಲ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಯಾವಾಗೂ ಜನ ಇರ್ತಾರೆ. ಇದು ಇವಾಗ ರೀಸೆಂಟ್ ಆಗಿ ಓಪನ್ ಮಾಡಿರೋ ರೆಸ್ಟೋರೆಂಟ್ ಅಲ್ಲ. ಕಾಲದಿಂದನೂ ತಾತ ಮುತ್ತಾತ್ರ ಕಾಲದಿಂದನೂ ರೆಸ್ಟೋರೆಂಟ್ ನ ನಡ್ಸ್ಕೊಂಡ್ ಬರ್ತಾ ಇರೋದು. ಈಗ ವೈಟ್ ಕಲರ್ ಟಿ ಶರ್ಟ್ ಹಾಕೊಂಡ್ ಬ್ಯಾಗ್ ಹಾಕೊಂಡ್ ಬರ್ತಿದ್ದಾನಲ್ವಾ, ಇವನೇ ಫಿಲ್ಮ್ ಅಲ್ಲಿ ಹೀರೋ. ಅಂದ್ರೆ ಇದಕ್ಕೂ ಮುಂಚೆ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ವಲ್ಲ, ಒಂದು ತಾತ ನೂಡಲ್ಸ್ ನೆಲ್ಲ ಹಾರಿಸ್ತಾ ಇದ್ರಲ್ವಾ, ಅವರ ಮೊಮ್ಮಗ. ಮತ್ತೆ ನೂಡಲ್ಸ್ ಬೇಯಿಸ್ಕೊಂಡ್ ಹಾಕಿದ್ರಲ್ಲ, ಅವ್ರು ಬಂದು ತಾತ ಅವರ ಮಗ. ಅಂದ್ರೆ ನಮ್ ಹೀರೋ ಅವರ ಅಪ್ಪ. ನಮ್ ಹೀರೋ ಅವರ ಅಪ್ಪ ಮತ್ತೆ ತಾತನೇ ರೆಸ್ಟೋರೆಂಟ್ ನ ನೋಡ್ಕೊಳ್ತಾ ಇರೋದು. ಇವನು ಬೇರೆ ಹತ್ರ ಕೆಲ್ಸಕ್ಕೆ ಹೋಗ್ತಾನೆ. ಈಗ ಅವನು ರೆಡಿಯಾಗಿ ಕೆಳಗಡೆ ಬಂದವನು ನೂಡಲ್ಸ್ ತಿಂದ್ಬಿಟ್ಟು ಬಾಕ್ಸ್ ಅಲ್ಲಿ ಸಪರೇಟ್ ಆಗಿ ಸ್ವಲ್ಪ ನೂಡಲ್ಸ್ ನ ತಗೊಂಡು ಕೆಲ್ಸಕ್ಕೆ ಹೋಗ್ತಾ ಇರೋದು. ಈ ಬಾಕ್ಸ್ ಯಾರಿಗೆ ಅಂತಂದ್ರೆ ಅವನ ಗರ್ಲ್ ಫ್ರೆಂಡ್ ಗೆ. ಅವಳಿಗೂ ಅಷ್ಟೇ ನಮ್ ಹೀರೋ ಅವ್ರ ತಾತ ಅವ್ರ ರೆಸ್ಟೋರೆಂಟ್ ಅಲ್ಲಿ ಮಾಡೋ ಈ ನೂಡಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಡೈಲಿ ತಗೊಂಡ್ ಹೋಗ್ತಾನೆ. ಆಕ್ಚುಲಿ ನಮ್ ಹೀರೋ ಒಂದು ಬೋಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಬೋಟ್ ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗೋ ತರದಲ್ಲ, ಆ ಸಿಟಿ ಒಳಗಡೆನೆ. ಆ ಕಡೆ ಸಿಟಿಯಿಂದ ಈ ಕಡೆಗೆ ಬರೋದಕ್ಕೆ ಸೆಂಟ್ರಲ್ಲಿ ನದಿ ಇರುತ್ತಲ್ಲ, ಅದನ್ನ ದಾಟೋ ತರ ಒಂದು ಬೋಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಬೆಳಗಿಂದ ಸಂಜೆವರೆಗೂ ಇಲ್ಲಿ ಕೆಲಸ ಮಾಡ್ತಾನೆ. ದಿನನಿತ್ಯ ಅವ್ನ್ ಕೆಲಸ ಇಲ್ಲೇ ಅಲ್ವಾ. ಈ ತರನೇ ಆ ಹುಡುಗಿನು ಇಲ್ಲಿಂದ ಬೇರೆ ಸಿಟಿಗೆ ಕೆಲ್ಸಕ್ಕೆ ಹೋಗ್ತಾಳೆ. ಡೈಲಿ ಬೋಟ್ ಅಲ್ಲಿ ಬರ್ತಾಳೆ. ಆ ತರನೇ ಒಬ್ರಿಗೊಬ್ರು ಪರಿಚಯ ಆಗಿ ಲವ್ ಮಾಡ್ಕೊಳ್ತಿರೋದು. ಹೀರೋಗಂತೂ ಅವಳಂದ್ರೆ ತುಂಬಾನೇ ಇಷ್ಟ. ದಿನನಿತ್ಯ ಅವ್ರ ಹೋಟೆಲ್ ಇಂದ ಅವಳಿಗೆ ನೂಡಲ್ಸ್ ಎಲ್ಲ ಕೂಡ ತಂದು ಕೊಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ತಾತನ ಮತ್ತೆ ಅಪ್ಪನ ತೋರ್ಸಿದ್ರೆ ಅವರು ಬರೀ ಬ್ರೇಕ್ಫಾಸ್ಟ್ ಮಾತ್ರನೇ ಮಾಡೋದು. ಅವ್ರ ಹೋಟೆಲ್ ನಡೀತಾ ಇರೋದೇ ಬ್ರೇಕ್ಫಾಸ್ಟ್ ಗೋಸ್ಕರ. ಬೆಳಗ್ಗೆ ಎದ್ವಾ ನೂಡಲ್ಸ್ ಮಾಡದ್ವಾ ಸೇಲ್ ಮಾಡದ್ವಾ ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿದ್ ಬಿಡುತ್ತೆ. ಆಮೇಲೆ ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ಟು ಮೇಲೆನೆ ಅವ್ರ ಮನೆ ಇರೋದು, ಮೇಲೆ ಹೊರಟೋಗ್ತಾರೆ. ಈ ತರ ರಿಲ್ಯಾಕ್ಸ್ ಮಾಡೋದು ದಿನ ಅಲ್ಲ ಪಾಪ. ಬೆಳಗಿಂದ ಮಧ್ಯಾಹ್ನವರೆಗೂ ಕಷ್ಟಪಟ್ಟು ಆಮೇಲೆ ರಿಲ್ಯಾಕ್ಸ್ ಮಾಡ್ತಾರೆ. ಆದ್ರೆ ನಮ್ ಹೀರೋ ಅವ್ರ ಅಪ್ಪಗೆ ಒಂದು ಪ್ಯಾಷನ್ ಇದೆ, ಅಂದ್ರೆ ಮ್ಯಾಜಿಕ್ ಶೋ ಮಾಡೋದು. ಸೊ ಆ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿದಾದ್ಮೇಲೆ ಸಣ್ಣ ಪುಟ್ಟ ಸ್ಕೂಲ್ಗಳಿಗೆಲ್ಲ ಹೋಗಿ ಈ ತರ ಮ್ಯಾಜಿಕ್ ಶೋ ನೆಲ್ಲ ಮಾಡಿ ಒಂದ್ 4 ಕಾಸನ್ನ ಸಂಪಾದನೆ ಮಾಡ್ತಾರೆ. ಅದು ಹೋಗ್ಲೇಬೇಕು ಅಂತಲ್ಲ, ಅವರ ಒಂದು ಪ್ಯಾಷನ್ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಾ ಇರೋದು. ಹೀರೋಗೆ ಅಮ್ಮ ಇಲ್ವಾ ಅಂತ ಕೇಳ್ಬೇಡಿ. ಯಾಕಂದ್ರೆ ಅವ್ರ ಅಮ್ಮ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಬಿಟ್ಬಿಟ್ಟು ಹೊಟ್ಟೋದ್ರಂತೆ, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಆದ್ರೆ ಅವ್ರ ಅಪ್ಪ ಇನ್ನೊಂದ್ ಮದ್ವೆ ಮಾಡ್ಕೊಳ್ದೆ ಅವ್ರ ಮಗನ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದಾರೆ. ಮತ್ತೆ ಫ್ರೀ ಟೈಮ್ ಅಲ್ಲಿ ತಾತ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಆ ಓಲ್ಡ್ ಏಜ್ ಗ್ರೂಪ್ ಒಂದ್ ಇರತ್ತಲ್ವಾ, ಅವ್ರನ್ನೆಲ್ಲ ಒಂದು ಗುಂಪು ಮಾಡ್ಕೊಂಡು ಕಾರ್ಡ್ಸ್ ಆಡೋದು, ಹೆಂಗೋ ಟೈಮ್ ಪಾಸ್ ನ ಮಾಡ್ಕೊಂಡು ಅವ್ರ ಜೀವನನ ಸಾಗಿಸ್ತಾ ಇರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಇವ್ರಿಗೆ ದೊಡ್ಡದಾಗಿ ಆಸೆ ಅಂತ ಏನು ಇಲ್ಲ. ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೇಕು, ಅಪಾರ್ಟ್ಮೆಂಟ್ಸ್ ಕಟ್ಬೇಕು ಅಂತ ಇಲ್ಲ. ಹೆಂಗೋ ನಮ್ ಜೀವನ ನಡೀತಾ ಇದೆ. ಮತ್ತೆ ಮುಖ್ಯವಾಗಿ ಆ ರೆಸ್ಟೋರೆಂಟ್ ಬಗ್ಗೆ ಹೇಳ್ಬೇಕು. ಅವ್ರ ಪ್ರಾಣನೇ ಆ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಅವ್ರ ಅದನ್ನ ಬರೀ ಒಂದು ವರಮಾನಕ್ಕೋಸ್ಕರ ಇಟ್ಕೊಂಡಿಲ್ಲ, ಅವರ ಒಂದು ಐಡೆಂಟಿಫಿಕೇಶನ್ ಅಂತಾನೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರನ್ನ ನಂಬಿ ಅಷ್ಟು ಜನ ಅಲ್ಲಿ ಊಟಕ್ಕೆ ಬರ್ತಾರೆ. ಒಂದು ದಿನ ರೆಸ್ಟೋರೆಂಟ್ ಕ್ಲೋಸ್ ಮಾಡಿದ್ರೆ ಕೂಡ ಕಷ್ಟನೇ ಅಲ್ವಾ. ಅದನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ ಬರ್ತಾ ಇರ್ತಾರೆ. ಈ ತರ ಇರ್ಬೇಕಾದ್ರೆ, ಈ ತರ ಅವ್ರ ದಿನಗಳು ಸಾಕ್ತಾ ಇರ್ಬೇಕಾದ್ರೆ ದಿಢೀರ್ ಅಂತ ಒಬ್ಬ ಬಂದು ಈ ರೆಸ್ಟೋರೆಂಟ್ ನನ್ಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಈಗ ರೆಸ್ಟೋರೆಂಟ್ ನ ಕೇಳ್ತಿದ್ದಾನಲ್ವಾ, ಅವನ ಹೆಸರು ಕೆನ್ ಅಂತ. ಅವ್ರ ತಾತ ಬಂದು ಯಾವಾಗೋ ಯಾವ್ದೋ ಕಾಲದಲ್ಲಿ ಒಂದು 100-150 ವರ್ಷದ ಹಿಂದ್ಗಡೆ ರೆಸ್ಟೋರೆಂಟ್ ನ ನಡ್ಸ್ಕೊಂಡ್ ಬರ್ತಾ ಇದ್ರಂತೆ. ಆ ಟೈಮಲ್ಲಿ ಅವ್ರಿಗೆ ದುಡ್ಡಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಅದರಿಂದ ಈ ರೆಸ್ಟೋರೆಂಟ್ ನ ನಮ್ ಹೀರೋ ಅವ್ರ ತಾತ ಇದಾರಲ್ವಾ, ಅವ್ರ ತಾತನ್ಗೆ ಸೇಲ್ ಮಾಡ್ಬಿಟ್ಟಿದ್ರಂತೆ. ಅವಾಗಿಂದ ಇವ್ರು ಪಾರಂಪರ್ಯವಾಗಿ ರೆಸ್ಟೋರೆಂಟ್ ನ ನಡ್ಸ್ಕೊಂಡ್ ಬರ್ತಾ ಇರೋದು. ಅಂದ್ರೆ ನಮ್ ಹೀರೋ ಅವ್ರ ತಾತ ಅವರು ನಡ್ಸ್ಕೊಂಡ್ ಬರ್ತಾ ಇರೋದು. ಎಷ್ಟು ಕಷ್ಟಪಟ್ಟು ಇದನ್ನ ಈ ಸ್ಟೇಜ್ ಗೆ ಎತ್ಕೊಂಡ್ ಬಂದಿದ್ದಾರೆ. ಆದ್ರೆ ಈಗ ಕೆನ್ ಅನ್ನೋನ್ ಬಂದ್ಬಿಟ್ಟು ಇದು ನಮ್ ತಾತನ ಆಸ್ತಿ, ನನಗೆ ವಾಪಸ್ ಬೇಕು ಅಂತ ಕೇಳ್ತಿದ್ದಾನೆ. ಅಷ್ಟೇ ಅಲ್ಲ, ಈಗ ಈ ಅಂಗಡಿಗೆ ಎಷ್ಟು ಅಮೌಂಟ್ ಆಗುತ್ತೋ ಅಮೌಂಟ್ ನ ನಾನು ಕೊಡ್ತೀನಿ, ನನ್ಗೆ ರೆಸ್ಟೋರೆಂಟ್ ನ ರಿಟರ್ನ್ ಕೊಟ್ಬಿಡಿ ಅಂತ ಕೇಳ್ತಾ ಇರೋದು. ಆದ್ರೆ ಆ ತಾತ ಅದೆಂಗಪ್ಪ ಆಗುತ್ತೆ, ಯಾವಾಗೋ ನಮ್ಮ ಅಪ್ಪ ಇರ್ಬೇಕಾದ್ರೆ ಈ ರೆಸ್ಟೋರೆಂಟ್ ನಮ್ ಕೈಗೆ ಬಂದ್ ಸೇರಿರೋದು. ಇವಾಗ ಪಾರಂಪರ್ಯವಾಗಿ ನಾವ್ ಇದನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಿಮಗ್ ಬರ್ಕೊಡು ಅಂತಂದ್ರೆ ಹೆಂಗ್ ಬರ್ಕೊಡಕ್ ಆಗತ್ತೆ, ಅದೆಲ್ಲ ಆಗಲ್ಲ ಅಂದ್ರೆ ಅವನು ನಾನು ಲೀಗಲ್ ಆಗಿ ಹೋಗ್ತೀನಿ, ಲಾಯರ್ ನ ಇಡ್ತೀನಿ, ಕೋರ್ಟ್ ಹೋಗ್ತೀನಿ ಅನ್ನೋ ತರ ಮಾತಾಡ್ತಾನೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ಇವರು ಈ ರೆಸ್ಟೋರೆಂಟ್ ನ ತಗೊಂಡಿದ್ದಾರೆ ಅಂದ್ರೆ ಪ್ರಾಪರ್ ಆದ ಡಾಕ್ಯುಮೆಂಟ್ಸ್ ಆಗಿ ಇವ್ರು ತಗೊಂಡಿಲ್ಲ. ಸೊ ಒರಿಜಿನಲ್
ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವನ ಹತ್ರ ಇರುತ್ತೆ, ನಾನು ಕೋರ್ಟ್ ಮುಖಾಂತರ ಹೋಗ್ತೀನಿ ಅನ್ನೋ ತರ ಹೇಳ್ತಾನೆ. ಆದ್ರೆ ತಾತ ಒಪ್ಪೋತರ ಇಲ್ಲ, ನಿನ್ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತಾನೆ ಹೇಳ್ತಾರೆ. ಆದ್ರೆ ಅವನು ಲೈಟ್ ಆಗಿ ತಾತಾಗಿ ಈಗೋ ಟಚ್ ಆಗೋ ತರ ಮಾತಾಡ್ಬಿಡ್ತಾನೆ. ಯಾಕಂದ್ರೆ ಈ ತಾತಾಗಿ ಇವಾಗ್ವರ್ಗುನು ಇವ್ರ ಬಲ ಅಂತ ಅನ್ಕೊಂಡಿರೋದು ಈ ರೆಸ್ಟೋರೆಂಟ್ ಮತ್ತೆ ಆ ಸಿಟಿಯಲ್ಲಿರೋ ಜನ ಈ ರೆಸ್ಟೋರೆಂಟ್ ಗೆ ಬರ್ತಾರೆ ಅನ್ನೋದೇ ಅಲ್ವಾ. ಅದೇ ಅವ್ರಿಗೆ ಸಂತೋಷ ಕೊಡ್ತಾ ಇದ್ದು. ಈಗ ಈ ಕೆನ್ನ ಅವ್ನು ಹೇಳ್ತಾನಂದ್ರೆ ಒಂದ್ 4 ದಿನ ನಿಮ್ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬಿಡಿ, ಈ ಜನ ಎಲ್ಲ ಬರ್ತಾರೆ ಅಂತಾನೆ ನೀವ್ ಇಷ್ಟು ಸಂತೋಷ ಪಡೋದು. 4 ದಿನ ಆದ್ಮೇಲೆನು ಕಸ್ಟಮರ್ಸ್ ಏನಾದ್ರು ನಿಮ್ ಹೋಟೆಲ್ಗೆ ಬಂದ್ರೆ ಒಬ್ಬಾದ್ರೂ ಬಂದ್ಬಿಟ್ರೆ ನಾನ್ ರೆಸ್ಟೋರೆಂಟ್ ನ ನಿಮ್ಗೆ ಬಿಟ್ಬಿಡ್ತೀನಿ, ನಾನ್ ತಗೊಳ್ಳೋದಿಲ್ಲ, ಏನಿ ಡೀಲಿಂಗ್ ಗೆ ನೀವು ಒಪ್ಕೊಳ್ತೀರಾ ಅನ್ನೋ ತರ ಕೇಳಿದಾಗ ಇದು ಲೈಟ್ ಆಗಿ ಅವ್ರಿಗೂ ಟಚ್ ಆಗೋಯ್ತಲ್ಲ. ಇವ್ರು ಬಲ ಅಂತ ಅನ್ಕೊಂಡಿರೋದೇ ಆ ಜನ ತಾನೆ, ನನ್ ರೆಸ್ಟೋರೆಂಟ್ ಗೆ ಜನ ಬರ್ತಾರಂತ ತಾನೆ. ಆಯ್ತಪ್ಪ, ನಿನ್ ಚಾಲೆಂಜ್ ಗೆ ನಾನು ಒಪ್ಕೊಳ್ತೀನಿ, 4 ದಿನ ನಾನು ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬಿಡ್ತೀನಿ. ಅದಾದ್ಮೇಲೆನು ನನ್ ರೆಸ್ಟೋರೆಂಟ್ ನ ಹುಡ್ಕೊಂಡು ನನ್ ಕಸ್ಟಮರ್ಸ್ ಮತ್ತೆ ರಿಟರ್ನ್ ಬಂದ್ರೆ ನೀನ್ ಈ ರೆಸ್ಟೋರೆಂಟ್ ತಂಟೆಗೆ ಬರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ಕೂಡ ಓಕೆ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ಬಿಟ್ಟು ಹೊರಟೋದ. ಇನ್ನೇನು ಅವತ್ತಿಗೆ ಅವ್ರ ಕೆಲಸ ಮುಗಿತು, ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬಿಟ್ಟು ಆ ತಾತ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕಾರ್ಡ್ಸ್ ನ ಆಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾದ್ಮೇಲೆ ಇವರು ಮನೆಗ್ ಬರ್ತಾರೆ. ತುಂಬಾನೇ ಬೇಜಾರಾಗಿರುತ್ತೆ. ಇವಾಗ್ವರ್ಗು ಒಂದಿನಾನು ಅವರು ರೆಸ್ಟ್ ತಗೊಂಡವ್ರಲ್ಲ, ಯಾವಾಗೂ ರೆಸ್ಟೋರೆಂಟ್ ಅಂತ ಕೆಲಸ ಮಾಡಕ್ಕೆ ಓಡೋಗೋರು. ಇನ್ ಸ್ವಲ್ಪ ದಿನಕ್ಕೆ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬೇಕಂದ್ರೆ ಬೇಜಾರಿರತ್ತಲ್ವಾ. ಹತ್ರ ಮನೆಗ್ ಬಂದ್ಮೇಲೆ ಅವರು ನೂಡಲ್ಸ್ ಅಂಗಡಿಗೆಲ್ಲ ಕಾಲ್ ಮಾಡಿ ಹೇಳ್ತಾರೆ, ಇದ್ರ ಹೋಟೆಲ್ಸ್ ಗೆ ನೂಡಲ್ಸ್ ಸಪ್ಲೈ ಮಾಡ್ತಾರಲ್ವಾ, ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಈ ತರ ಸ್ವಲ್ಪ ದಿನಕ್ಕೆ ನೀವು ಸಪ್ಲೈ ಮಾಡ್ಬೇಡ್ರಿ, ನಾನ್ ಸ್ವಲ್ಪ ದಿನ ಲೀವ್ ಆಗ್ತಾ ಇದೀನಿ, ನನ್ಗೆ ಯಾವಾಗ ಅಗತ್ಯ ಇದೋ ನಾನು ಅವತ್ತು ಕಾಲ್ ಮಾಡ್ತೀನಿ, ನನ್ಗೆ ಅವಾಗ ಕಳಿಸ್ಕೊಡಿ ಅಂತ ಕಾಲ್ ಮಾಡ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾರೆ. ತುಂಬಾನೇ ಬೇಜಾರ್ ಪಡ್ತಾರೆ ಅಂತಾನೆ ಹೇಳ್ಬೇಕು. ಇವಾಗ್ವರ್ಗು ಒಂದಿನೂ ಈ ರೆಸ್ಟೋರೆಂಟ್ ಗೆ ನಾವು ರೆಸ್ಟ್ ಕೊಟ್ಟಿದ್ದಿಲ್ಲ, ನಾವು ರೆಸ್ಟ್ ತಗೊಂಡಿದ್ದಿಲ್ಲ. ಇನ್ ಸ್ವಲ್ಪ ದಿನಕ್ಕೆ ಕ್ಲೋಸ್ ಮಾಡ್ಬೇಕಂದ್ರೆ ತುಂಬಾನೇ ಬೇಜಾರ್ ಇರತ್ತಲ್ವಾ. ಅದೇ ಟೈಮಲ್ಲಿ ಅವ್ರಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಅಪ್ಪನೇ. ಅವ್ರು ಹೇಳ್ತಾರೆ, ಅಪ್ಪನ ಹತ್ರ ಮ್ಯಾಜಿಕ್ ಶೋ ಮಾಡೋದಕ್ಕೆ ಒಂದು ಸ್ಕೂಲ್ಗೆ ಬಂದಿದ್ದೀನಿ, ನಾನು ಇವತ್ತು ನೈಟ್ ಮನೆಗ್ ಬರೋದಿಲ್ಲ, ನಾನು ನಾಳೆ ಬೆಳಗ್ಗೆನೆ ಬರೋದು ಅಂತ ಹೇಳಿ ಕಾಲ್ ನ ಕಟ್ ಮಾಡಿದ್ರು. ಇನ್ನಿ ತಾತಾಗ ಏನ್ ಕೆಲ್ಸ ಪಾಪ, ದೊಡ್ಡದಾಗ ಒಂದು ಬೋರ್ಡ್ ಅಲ್ಲಿ ಶಾಪ್ ಕ್ಲೋಸ್ಡ್ ಅಂತ ಹೇಳಿ ಬರೀತಾ ಇರ್ತಾರೆ. ನೋಡಿ, ಒಂದು ರೆಸ್ಟೋರೆಂಟ್ ಅಂದ್ರೆ ಒಂದು ಅಂಗಡಿ ಅಂತಂದ್ರೆ ಶಾಪ್ ಕ್ಲೋಸ್ಡ್ ಅಂತ ಅಟ್ಲೀಸ್ಟ್ ಆ ಬೋರ್ಡ್ ನಾದ್ರೂ ಇಟ್ಕೊಂಡಿರ್ತಾರೆ. ಇವಾಗವರೆಗೂ ಈ ಬೋರ್ಡ್ ನ ಇಟ್ಕೊಂಡಿಲ್ಲ ಅಂತಂದ್ರೆ ಇವರು ಎಷ್ಟು ವರ್ಷದಿಂದ ಎಷ್ಟು ನಿಷ್ಠೆಯಿಂದ ರೆಸ್ಟೋರೆಂಟ್ ನ ನಡ್ಸ್ಕೊಂಡ್ ಬಂದಿರ್ಬೇಕು. ಮಳೆ ಇಲ್ಲ, ಗಾಳಿ ಇಲ್ಲ, ಬಿಸಿಲಿಲ್ಲ, ಅವ್ರಿಗೆ ತಲೆನೋವೇ ಬರ್ಲಿ, ಜ್ವರನೇ ಬರ್ಲಿ, ಮೈ ಹುಷಾರಿಲ್ದೇನೆ ಆಗ್ಲಿ, ಏನೇ ಆದ್ರೂನು ಒಂದ್ಸತಿನೂ ಅವ್ರ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿದವರಲ್ಲ. ಇವಾಗ ಈ ತರ ಕ್ಲೋಸ್ ಮಾಡ್ಬೇಕಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ರೆಸ್ಟೋರೆಂಟ್ ಕ್ಲೋಸ್ಡ್ ಅಂತ ಹೇಳಿ ಒಂದು ಬೋರ್ಡ್ ನ ಹಾಕ್ಬಿಟ್ರು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಜನ ಎಲ್ಲ ಬಂದು ರೆಸ್ಟೋರೆಂಟ್ ಕ್ಲೋಸ್ ಆಗಿರೋದ್ರಿಂದ ಎಲ್ಲ ದಡ ದಡ ಅಂತ ತಟ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಮ್ ಹೀರೋ ಅವರಪ್ಪ ಕೂಡ ಬಂದ್ ನೋಡ್ಬಿಟ್ಟು, ಅಯ್ಯೋ ಇದೇನಿದೆ ಇವತ್ತು ರೆಸ್ಟೋರೆಂಟ್ ಕ್ಲೋಸ್ ಮಾಡಿದ್ದಾರೆ, ಅಪ್ಪ ಯಾಕೆ ರೆಸ್ಟೋರೆಂಟ್ ಓಪನ್ ಮಾಡಿಲ್ಲ, ಅಪ್ಪಗೇನಾದ್ರು ಹೆಚ್ಚು ಕಡಿಮೆ ಆಗೋಯ್ತಾ ಅಂತ ದಡ ಬುಡ ಅಂತ ಮೇಲೆ ಓಡೋಗಿ ನೋಡ್ತಾರೆ. ನೋಡಿದ್ರೆ ಅವರಪ್ಪ ಚೆನ್ನಾಗೇ ಇರ್ತಾರೆ, ಅಂದ್ರೆ ತಾತ ಚೆನ್ನಾಗೇ ಇರ್ತಾರೆ. ಅಪ್ಪ ಏನಾಯ್ತು, ಏನಕ್ಕೆ ಈ ತರ ಕ್ಲೋಸ್ ಮಾಡಿದೀರಾ ಅಂತಂದಾಗ ಅವಾಗ ಅವ್ರು ಕೂಡ ನಡೆದಿರೋ ವಿಷಯನ ಹೇಳ್ತಾರೆ. ಈ ತರ ಕೆನ್ ಬಂದಿದ್ದ, ಈ ತರ ಚಾಲೆಂಜ್ ಹಾಕ್ಬಿಟ್ಟೋದ, ಜನಗಳು ನಮ್ ರೆಸ್ಟೋರೆಂಟ್ ನ ನಂಬ್ಕೊಂಡ್ ಇಲ್ವಂತೆ ಕಣೋ, ನನಗೆ ಚಾಲೆಂಜ್ ಹಾಕಿದ್ದಾನೆ, ನಾನು ಅದನ್ನ ಪ್ರೂವ್ ಮಾಡ್ಲೇಬೇಕು, ಅದಕ್ಕೋಸ್ಕರನೇ ಮುಚ್ಚಿದೀನಿ ಅಂದಾಗ ನಮ್ ಹೀರೋ ಅವರಪ್ಪಗೆ ಕೋಪ ಬಂದ್ಬಿಡ್ತು. ಅಪ್ಪ ನಿಮ್ ತಲೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ, ಅವ್ನು ಅವನೋ ಬಂದು ಚಾಲೆಂಜ್ ಮಾಡ್ದ ಅಂತ ಹೇಳಿ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿ ಕೂತಿದೀರಾ, ಎಷ್ಟು ಜನ ಬಂದು ಹೋಗ್ತಿದ್ದಾರೆ ನೋಡಿ, ಏನೊಂದ್ ಕೋರ್ಟ್ ಅಲ್ಲಿ ಕೇಸ್ ಆಗ್ತಾನ, ಹಾಕ್ಲಿ ಬಿಡಿ, ಪೊಲೀಸ್ ಸ್ಟೇಷನ್ ಗಾದ್ರೂ ಹೋಗೋಣ, ಕೋರ್ಟ್ ಗಾದ್ರೂ ಹೋಗೋಣ, ಲಾಯರ್ ನಾದ್ರೂ ಇಡೋಣ, ಆದ್ರೆ ಈ ತರ ಎಲ್ಲ ಮಾಡೋದು ತುಂಬಾ ದೊಡ್ಡ ತಪ್ಪಪ್ಪ, ಬಾಪ ರೆಸ್ಟೋರೆಂಟ್ ನ ಓಪನ್ ಮಾಡೋಣ ಅಂತಂದ್ರೆ ಇವ್ರು ಒಪ್ಕೊಂತ ಇಲ್ಲ. ಸುಮ್ನೆ ಇರೋ, ನನ್ಗೆ ಚಾಲೆಂಜ್ ಮಾಡಿದಾನೆ, ಜನಗಳು ನಮ್ಗೆ ಸಪೋರ್ಟ್ ನಿಲ್ಲಲ್ಲ ಅಂತ ಹೇಳ್ತಾನೆ, ನಮ್ ರೆಸ್ಟೋರೆಂಟ್ ನಡೆಸ್ತಾ ಇದೆ ಜನಗಳಿಗೋಸ್ಕರ, ಅವ್ರು ನಮ್ಗೋಸ್ಕರ ಬರೋದಿಲ್ವೇನೋ, ನೀನ್ ಸುಮ್ನೆ ಇರೋ ಅಂತ ಹೇಳಿ ಅವ್ರ ಬೇರೆನೆ ಕ್ಲೋಸ್ ಮಾಡ್ಬಿಟ್ರು. ಇದ್ರೂನು ಅವ್ರ ಅಪ್ಪಗೆ ಇದ್ರಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅಪ್ಪ ನೀವ್ ಮಾಡಿ ತುಂಬಾ ದೊಡ್ಡ ತಪ್ಪು ಅಂತಾನೆ ಮಾತಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಜಾಲಿಯಾಗಿ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಊರ್ ಸುತ್ಕೊಂಡು ಸಿಕ್ಕಿದ್ದೆಲ್ಲ ತಗೊಂಡು ತಿನ್ಕೊಂಡು ಸಕ್ಕತ್ ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ. ಆತರ ಒಂದ್ ಅಂಗಡಿ ಹತ್ರ ನಿಂತಿರ್ಬೇಕಾದ್ರೆ ನಮ್ ಹೀರೋ ಅವ್ರ ಗರ್ಲ್ ಫ್ರೆಂಡ್ ಹೇಳ್ತಾರೆ, ಈ ತರ ನನ್ಗೆ ಬೀಜಿಂಗ್ ಅಲ್ಲಿ ಕೆಲಸ ಸಿಕ್ಕಿದೆ ಕಣೋ, ಇದೇ ಕೆಲ್ಸನೇ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ನಾನ್ ಕೂಡ ಹೋಗೋಣ ಅನ್ಕೊಂಡಿದೀನಿ, ಇನ್ಮೇಲೆ ಅಲ್ಲೇ ಸ್ಟೇ ಮಾಡಿ ನಾನು ಅಲ್ಲೇ ಇರ್ತೀನಿ ಕಣೋ ಅಂದಾಗ ಇವ್ನಂತಾನೆ, ಹೇ ಸುಮ್ನೆ ಆಟ ಆಡ್ಬೇಡ, ಯಾಕೆ ಇಲ್ಲಿ ಕೆಲ್ಸ ಚೆನ್ನಾಗಿಲ್ವಾ, ನಿನ್ಗೆ ಇಲ್ಲಿ ಸರಿಯಾಗಿ ಸಂಬಳ ಸಿಗ್ತಾ ಇಲ್ವಾ, ನೀನ್ ಇಲ್ಲೇ ಇರ್ಬೋದಲ್ವಾ, ಇಲ್ಲೇ ಚೆನ್ನಾಗಿದೆ ಅಲ್ವಾ ನಮ್ಗೆ ಅಂತಂದಾಗ ಅವಳಂತಾಳೆ, ಹಂಗಲ್ಲ ಕಣೋ, ಯಾವಾಗೂ ಇಲ್ಲೇ ಕೆಲಸ ಮಾಡ್ಬೇಕಾ, ಇದೇ ವಾತಾವರಣದಲ್ಲಿ ಇದು ನನ್ಗೂ ಸ್ವಲ್ಪ ಬೋರ್ ಹೊಡಿತಾ ಇದೆ, ಅದ್ರಿಂದಾನೆ ಬೀಜಿಂಗ್ ಹೋಗೋಣ ಅಂತ ಅನ್ಕೊಂಡಿದೀನಿ, ನೀನು ಬಂದ್ಬಿಡೋ ನನ್ ಜೊತೆ, ಮದ್ವೆ ಮಾಡ್ಕೊಂಡು ನಾವ್ ಅಲ್ಲಿ ಹೊರಟೋಗೋಣ ಅಂತಂದ್ರೆ ಅವನಂತಾನೆ, ಏನೋ ಅಷ್ಟು ಸಾಲ್ಟಾಗಿ ಕರೀತಾ ಇದೀಯಾ, ನಮ್ ತಾತ ನಮ್ಮಪ್ಪ ನಮ್ ರೆಸ್ಟೋರೆಂಟ್ ಎಲ್ಲ ಇಲ್ಲೇ ಇದೆ ಅಲ್ವಾ, ಅದನ್ನೆಲ್ಲ ಬಿಟ್ಬಿಟ್ಟು ನಾನ್ ಹೆಂಗ್ ಬರಕಾಗತ್ತೆ, ನೀನೇ ಸ್ವಲ್ಪ ಯೋಚನೆ ಮಾಡಿ ನೋಡು ಅಂತಾನೆ. ಅವಳು ಇದನ್ನೆಲ್ಲ ಕೇಳಿಸ್ಕೊಂಡು ಸ್ವಲ್ಪ ಮುಖ ಉಮ್ಮಂತ ಇಟ್ಕೊಂಡೇ ಇರ್ತಾಳೆ. ಆಮೇಲೆ ಎಲ್ಲ ರೌಂಡಿಂಗ್ ಎಲ್ಲ ಹೊಡೆದಿದ್ದಾಯ್ತು, ಅವನನ್ನ ಡ್ರಾಪ್ ಮಾಡಕ್ಕೆ ಅಂತ ಒಂದ್ ಜಾಗದಲ್ಲಿ ಬರ್ತಾಳೆ. ಡ್ರಾಪ್ ಮಾಡ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಕೇಳ್ತಾಳೆ, ಇಲ್ಲಿ ನೋಡೋ ನಾನ್ ಲಾಸ್ಟ್ ಆಗಿ ಕೇಳ್ತಾ ಇದೀನಿ, ನನ್ ಜೊತೆ ಬರ್ತೀಯಾ ಬರಲ್ವಾ ಅಂದಾಗ ಅವನಂತಾನೆ, ನಾನ್ ಇಷ್ಟ ಹೇಳಿ ಕೂಡ ನಿನ್ಗೆ ಅರ್ಥ ಆಗ್ಲಿಲ್ವಾ, ಎಲ್ಲೂ ಹೋಗೋದ್ ಬೇಡ, ನೀನ್ ಇಲ್ಲೇ ಕೆಲಸ ಮಾಡು, ನಾನು ಇಲ್ಲೇ ಇರ್ತೀನಿ, ಸಂತೋಷವಾಗಿರೋಣ ಅಂತ ಹೇಳಿದಾಗ ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇವ್ನಿಗೂ ಸ್ವಲ್ಪ ಬೇಜಾರಾಗುತ್ತೆ, ಇವಳೇನ್ ಈ ತರ ಕೋಪ ಮಾಡ್ಕೊಂಡು ಹೊಟ್ಟೋದ್ಲಲ್ಲ ಅಂತ. ಹಂಗೆ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆಸ್ ಯೂಶುವಲ್ ರೆಸ್ಟೋರೆಂಟ್ ಮುಂದೆ ಜನ ಎಲ್ಲ ಬಂದು ದಪ ದಪ ಅಂತ ಡೋರ್ ನ ತಡ್ತಾ ಇರ್ತಾರೆ. ಇದನ್ನೆಲ್ಲ ಮೇಲಿಂದ ತಾತ ಕೇಳಿಸ್ಕೊಂತಾನೆ ಇದ್ದಾರೆ. ಅವ್ರಿಗೊಂಥರ ಹೆಮ್ಮೆ, ನೋಡ್ದ ನನ್ ನೂಡಲ್ಸ್ಗೋಸ್ಕರ ಎಷ್ಟು ಜನ ವೇಟ್ ಮಾಡ್ತಿದ್ದಾರೆ ನೋಡಿದ್ರ, ಇವಾಗ ಬರ್ಬೇಕ್ ಕಣೋ ಕೆನ್ನು, ಇವಾಗ ಬಂದು ನೋಡ್ಬೇಕನ್ನೋ ತರ ಮಾತಾಡಿದಾಗ ನಮ್ ಹೀರೋ ಅವರಪ್ಪ ಹೇಳ್ತಾರೆ, ಅಪ್ಪ ನೀನ್ ಮಾಡ್ತಾ ಇರೋದೆಲ್ಲ ತುಂಬಾ ಓವರ್ ಅಪ್ಪ, ಅವನ್ಗೋಸ್ಕರ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿದೀರಾ, ಸ್ವಲ್ಪ ನಮ್ ಕಸ್ಟಮರ್ಸ್ ಎಲ್ಲ ನೀವು ಕಳ್ಕೊಳ್ತೀರಪ್ಪ ಅಂದಾಗ ಆ ತಾತ ಹೇಳ್ತಾರೆ, ಏನೋ ಆತರ ಹೇಳ್ತಾ ಇದ್ಯಾ, ನಮ್ಗೇಂತಿರೋ ಕಸ್ಟಮರ್ಸ್ ಯಾವಾಗೂ ನಮ್ಗೇಂತಿರ್ತಾರೆ, ನೀನ್ ಸೈಲೆಂಟ್ ಆಗಿ ಹೋಗಿ ನಿನ್ ಕೆಲಸ ನೋಡು ಅಂತ ಕೇರ್ಲೆಸ್ ಆಗಿ ಹೇಳ್ಬಿಟ್ರು. ಆದ್ರೆ ನಮ್ಮನ್ನ ನಂಬ್ಕೊಂಡ್ ಬಂದಿರೋರ್ಗೆ ನಾವು ಮೋಸ ಮಾಡಬಾರ್ದು ಅಂತ ಹೇಳಿ ನಮ್ ಹೀರೋ ಅವರಪ್ಪನೇ ಕೆಳಗಡೆ ಹೋಗ್ಬಿಟ್ಟು, ಈ ತರ ನಮ್ಮ ಅಪ್ಪನಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ,
ಇದೀವಿ, ಅದರಿಂದ ಒಂದ್ ಸ್ವಲ್ಪ ದಿನಕ್ಕೆ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ತೀವಿ, ಆದಷ್ಟು ಬೇಗ ಓಪನ್ ಮಾಡ್ಬಿಡ್ತೀವಿ ಅಂತ ಹೆಂಗೋ ಎಲ್ಲರಿಗೂ ಮ್ಯಾನೇಜ್ ಮಾಡಿ ಕಳಿಸ್ತಾರೆ. ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ ಕಳಿಸ್ತಾರೆ ಅಂತಾನೆ ಹೇಳ್ಬೇಕು. ಅವ್ರಿಗೆ ಕಸ್ಟಮರ್ಸ್ ನ ಲೂಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಆಮೇಲೆ ಮೇಲೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಹೋಗ್ಬಿಟ್ಟು ತಾತ ಹತ್ರ ಹೇಳ್ತಾನೆ, ತಾತ ನೀವ್ ಮಾಡೋದೆಲ್ಲ ಕರೆಕ್ಟೇ, ನನ್ಗೂ ಇಷ್ಟ ಆಯ್ತು, ಇದ್ರೂ ನೀವ್ ಮಾಡೋ ನೂಡಲ್ಸ್ ನ ನಾನ್ ಮಿಸ್ ಮಾಡ್ಕೊಂತೀನಲ್ಲ ಅಂದಾಗ, ನಿನಗ್ ಮಾಡ್ಕೊಡದೆ ಇರ್ತೀನೇನೋ, ಆಲ್ರೆಡಿ ನಾನು ಕುಕ್ ಮಾಡಿ ಇಟ್ಟಿದೀನಿ, ತಿನ್ನು, ನಿನ್ಗೆ ಎಷ್ಟ್ ಬೇಕೋ ಅಷ್ಟು ತಿನ್ಬಿಟ್ಟು ನಿನ್ ಗರ್ಲ್ ಫ್ರೆಂಡ್ ಗೆ ಕೂಡ ತಗೊಂಡೋಗು ಅಂತ ಹೇಳ್ತಾರೆ. ಅಂದ್ರೆ ಇವ್ನಿಗೆ ಗರ್ಲ್ ಫ್ರೆಂಡ್ ಇರೋ ವಿಷಯ ಅವ್ರ ಅಪ್ಪನ್ಗೂ ಅವ್ರ ತಾತನ್ ಕೂಡ ಗೊತ್ತೇನೋ. ಅದೇ ತರ ಅವನು ತಿನ್ಬಿಟ್ಟು ಅವ್ರ ಗರ್ಲ್ ಫ್ರೆಂಡ್ ಗೆ ಯಾವಾಗ ತಗೊಂಡೋಗೋತರ ನೂಡಲ್ಸ್ ನ ತಗೊಂಡೋಗ್ತಾನೆ. ಆದ್ರೆ ಇವತ್ತು ಅವಳು ಬರ್ಲಿಲ್ಲ. ತುಂಬಾ ಹೊತ್ತು ವೇಟ್ ಮಾಡ್ತಾನೆ, ಬರ್ತಾಳೇನೋ ಅಂತ. ಅವಳು ಬರ್ಲೇ ಇಲ್ಲ. ಅಷ್ಟೆಲ್ಲ ಕಾಲ್ ಕೂಡ ಟ್ರೈ ಮಾಡ್ತಾನೆ, ಅವಳು ಕಾಲ್ ಪಿಕ್ ಮಾಡ್ತಾನೆ ಇಲ್ಲ. ಇದೇನಿದು, ರಾತ್ರಿ ತಾನೇ ಹೇಳಿದ್ಲು, ಹಂಗಾದ್ರೆ ಹೊರಟೋದ್ಲಾ, ಬೀಚಿಂಗ್ಗೆ ಹೊರಟೋದ್ಲಾ ನನ್ನ ಬಿಟ್ಟು ಅಂತ ತುಂಬಾನೇ ಫೀಲ್ ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ತಾತನ ತೋರಿಸ್ತಾರೆ. ಅವ್ರ ಒಬ್ಬರೇ ಇದಾರಲ್ವಾ ಮನೇಲಿ. ಈ ಟೈಮಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇರ್ತಾ ಇದ್ರು. ಆ ಬೇಜಾರಲ್ಲೇ ಕೆಳಗಡೆ ಬಂದು ನೋಡ್ತಾರೆ. ಇವರು ರೆಸ್ಟೋರೆಂಟ್ ತುಂಬಾನೇ ಚಿಕ್ಕದು. ಜನಗಳಿಗೆ ಈ ರೆಸ್ಟೋರೆಂಟ್ ಎಷ್ಟು ಇಷ್ಟ ಅಂದ್ರೆ ರೋಡಲ್ಲಿ ಕುತ್ಕೊಂಡು ತಿಂದ್ರು ಪರವಾಗಿಲ್ಲ ಅಂತ ಎಲ್ಲರೂ ಹಂಗೆ ಗುಂಪಾಗ ಒಂದ್ ಜಾಗದಲ್ಲಿ ಕುತ್ಕೊಂಡು ತಿನ್ನೋರು. ಆದ್ರೆ ಇವಾಗ ಈ ತರ ಖಾಲಿ ಇರೋದ್ರಿಂದ ನೋಡಕ್ಕೆ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ಇವ್ರ ಹತ್ರ ನೋಡ್ತಾ ಇರ್ಬೇಕಾದ್ರೆ ಕೆನ್ನು ಮತ್ತೆ ಅವ್ನ ಕಡೆ ಅವನೊಬ್ಬ ಇಬ್ರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇವ್ನೇನಕ್ಕೆ ಇವಾಗ ಈ ಕಡೆ ಬರ್ತಾ ಇದ್ದಾನೆ ಅಂತ ಅತಾತಂಗೆ ಗುಡ್ಗುಡಂತ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಅಷ್ಟೆಲ್ಲ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾರೆ. ಕೆನ್ ಕೂಡ ಹಂಗೆ ರೆಸ್ಟೋರೆಂಟ್ ಹತ್ರ ಬಂದು ನೋಡಿದವನು, ಪರವಾಗಿಲ್ವೇ ತಾತ ಮಾತ್ ಕೊಟ್ಟಂಗೆ ಅಂಗಡಿನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಬಾ ಹೋಗೋಣ ಅಂತ ಹೇಳಿ ಅವ್ರ ಅಲ್ಲಿಂದ ಹೊರಟೋದ್ರು. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನೈಟ್ ಮಲ್ಗಿರ್ಬೇಕಾದ್ರೂ ಯಾರೋ ಕಸ್ಟಮರ್ಸ್ ಬಂದು ಅವ್ರ ಅಂಗಡಿ ಬಾಗಲ್ನ ತಡ್ತಾ ಇರೋ ತರ ಅವರು ಫೀಲ್ ಆಗ್ತಾರೆ. ಅವ್ರಂಗೆ ಕೆಳಗಡೆ ಕೂಡ ಬಂದು ನೋಡ್ತಾರೆ. ಬಟ್ ಯಾರು ಇಲ್ಲ. ಅಂದ್ರೆ ಅವ್ರಿಗೆ ಬಂದಿರೋದು ಒಂದು ಇಲ್ಯೂಷನ್. ಯಾವಾಗೂ ಅಂಗಡಿಯಲ್ಲೇ ಇರ್ತಾ ಇದ್ರು, ಇವಾಗ ಆತರ ಬರ್ದೇ ಇರೋದ್ರಿಂದಾನೇ ಈ ತರ ಫೀಲ್ ಮಾಡ್ತಾ ಇರೋದು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆಸ್ ಯೂಶುವಲ್ ಅವ್ರ ಮೊಮ್ಮಗನ್ಗೋಸ್ಕರ ಅಂದ್ರೆ ನಮ್ ಹೀರೋಗೋಸ್ಕರ ನೂಡಲ್ಸ್ ಎಲ್ಲ ಮಾಡಿ ಅವ್ನ್ಗೆ ಊಟಕ್ಕೆ ಹಾಕೊಡ್ತಾರೆ. ಅವ್ನ್ ತಿಂತಾ ಇದ್ರೆ ಈ ತಾತ ಅವಾಗ ಹೋಗಿ ಬಗ್ಗಿ ನೋಡ್ತಾರೆ. ಇದೇನಿವತ್ತು ಬಾಗಲ್ ತಟ್ಟೋ ಸೌಂಡ್ ಕೇಳಿಸ್ಲೇ ಇಲ್ವೇ, ಯಾಕೆ ನಮ್ ಕಸ್ಟಮರ್ಸ್ ಯಾರು ಬಂದಿಲ್ವಾ ಅನ್ನೋ ತರ ನೋಡ್ತಾ ಇರ್ತಾರೆ. ಆಗ ನಮ್ ಹೀರೋರಪ್ಪ ಮತ್ತೆ ಹೇಳ್ತಾರೆ, ಅಪ್ಪ ನೀವ್ ಮಾಡ್ತಿರೋದು ಇನ್ನೂ ಓವರ್ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ, ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಹೊರಟೋಗ್ತಾರಪ್ಪ, ನೀವೊಂದ್ ಕೆಲ್ಸ ಮಾಡಿ ನಾಳೆನೆ ಅಂಗಡಿನ ಓಪನ್ ಮಾಡಿ ಅಂತ ಹೇಳಿದ್ರೆ ಆ ತಾತ ಹೇಳ್ತಾರೆ, ಸುಮ್ನೆ ಇರೋ ನಿನ್ ಭಯ ಮುಚ್ಕೊಂಡು, ನಾನು ಹೇಳ್ತಾ ಇಲ್ವಾ ನಮ್ ಕಸ್ಟಮರ್ಸ್ ಎಲ್ಲೂ ಹೋಗಲ್ಲ ಅಂತಂದಾಗ ಅವ್ರು ಹೇಳ್ತಾರೆ, ಅಪ್ಪ ಕಸ್ಟಮರ್ಸ್ ಎಲ್ಲೂ ಹೋಗಲ್ಲ, ನಮಗೆ ಅಂತಿರೋರು ಇದ್ದೇ ಇರ್ತಾರೆ. ಬಟ್ ಈ ಟೈಮ್ ಅಲ್ಲಿ ಫಾಸ್ಟ್ ಫುಡ್ ಮೂವಿಂಗ್ ಅಪ್ಪ, ಇವಾಗ ಎಲ್ಲರೂ ಅದಕ್ಕೆ ಹೋಗ್ಬಿಡಲ್ಲ ಅಂತ ಏನ್ ಗ್ಯಾರಂಟಿ, ಆ ಟೇಸ್ಟ್ ಹಿಡ್ಕೊಂಡ್ರಿ ನಮ್ ಟೇಸ್ಟ್ ಗೋಸ್ಕರ ಬರ್ತಾರ ಅನ್ನೋ ತರ ಕೇಳಿದಾಗ ತಾತ ಹೇಳ್ತಾರೆ, ನೋಡೋ ನಾನ್ ಮಾಡೋ ನೂಡಲ್ಸ್ ಮೇಲೆ ನನಗೆ ನಂಬಿಕೆ ಇದೆ, ನೀನ್ ಸುಮ್ನೆ ನಂತರ ಬಾಯ್ ಕೊಡ್ಬೇಡ. ಸರಿ ನಮ್ಮ ಮೊಮ್ಮಗನ್ನ ಕೇಳನ್ವಾ, ಅವ್ನು ಈ ಜನರೇಷನ್ ಗೆ ಸೇರಿರೋನೆತ್ತಾನೆ. ಏನೋ ಆ ರೊಟ್ಟಿ ತರ ಏನೋ ಮಾಡ್ತಾರಲ್ಲ, ಏನದು ಪಿಜ್ಜಾ ತಾನೆ, ನಿನ್ಗೆ ಅದಿಷ್ಟನಾ, ನಾನ್ ಮಾಡ್ಕೊಡೋ ನೂಡಲ್ಸ್ ಇಷ್ಟನಾ ಅಂತ ಕೇಳಿದಾಗ ತಾತ ಇದೇನ್ ಈ ತರ ಕೇಳ್ತಾ ಇದ್ರ, ನನ್ಗೆ ಯಾವತ್ತು ನೀವ್ ಮಾಡ್ಕೊಡೋ ನೂಡಲ್ಸ್ ನನ್ ಫೇವ್ರೇಟ್, ನನ್ಗೆ ತುಂಬಾನೇ ಇಷ್ಟ ಅಂತ ಹೇಳಿದಾಗ, ನೋಡ್ದೇನೋ ಈ ಜನರೇಷನ್ ಗೆ ಸೇರಿರೋ ನನ್ ಮೊಮ್ಮಗ, ಅವ್ನ್ಗೆ ಇಷ್ಟ ಆಗಿದೆ ಅಂತಂದ್ರೆ ಬೇರೆಯವ್ರು ಇಷ್ಟ ಪಡೋದಿಲ್ವಾ, ಹೋಗೋ ನೀನ್ ಆಗೋ ಕೆಲ್ಸ ನೋಡೋಗೋ ಅಂದ್ರೆ, ಸರಿ ನೀವೇನೋ ಮಾಡ್ಕೊಂಡು ಹೋಗಿಯಪ್ಪ ಅಂತ ಹೇಳಿ ಅವ್ರ ಮಗನ ಹತ್ರ ಮಾತಾಡ್ಕೊಂಡೆ, ನೋಡೋ ನೀನ್ ತಿನ್ಬಿಟ್ಟು ತಗೋ, ನಿನ್ ಗರ್ಲ್ ಫ್ರೆಂಡ್ ಗೆ ಕೂಡ ಇದನ್ನ ತಗೊಂಡೋಗಿ ಕೊಟ್ಬಿಡು ಅಂದಾಗ ಅವ್ನ್ ಹೇಳ್ತಾನೆ, ಅಪ್ಪ ನನ್ ಗರ್ಲ್ ಫ್ರೆಂಡ್ ಈ ತರ ಬೀಜಿಂಗ್ಗೆ ಹೊರಟೋದ್ಲು, ಇನ್ಮೇಲೆ ಅಲ್ಲೇ ಕೆಲಸ ಮಾಡ್ತಾಳ ಅಂತ ಅವಳು ಬರೋದಿಲ್ಲ ಅನ್ನೋ ತರ ಬೇಜಾರಲ್ಲೇ ಹೇಳ್ತಾನೆ. ಇವಾಗ ಹಂಗೆ ರೆಸ್ಟೋರೆಂಟ್ ಕೆಳಗಡೆ ತೋರಿಸ್ತಾರೆ. ಕೆನ್ನು ಮತ್ತೆ ಅವ್ನ ಕಡೆಯವರಿಬ್ರು ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡು ರೆಸ್ಟೋರೆಂಟ್ ಗೆ ಯಾರಾದ್ರೂ ಬರ್ತಾರಾ, ಯಾರಾದ್ರೂ ಬಾಗಲ್ನ ತಡ್ತಾರಾ ಅಂತ ಹೇಳಿ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು. ಅವ್ರು ನೋಡ್ಬಾರ್ದು ಅಂತ ತರ ಬಚ್ಚಿಟ್ಕೊಂಡು ನೋಡ್ತಾ ಇರೋದು. ಅದೇ ಟೈಮಲ್ಲಿ ಒಂದು ಟ್ಯಾಕ್ಸಿಲಿ ಒಂದು ಹುಡುಗಿ ಇಳಿದು ಬರ್ತಾಳೆ, ಬ್ಯಾಗ್ ಎಲ್ಲ ತಗೊಂಡ್ ಬಂದಿದ್ದಾಳೆ. ರೆಸ್ಟೋರೆಂಟ್ ಹತ್ರ ನೋಡ್ಬಿಟ್ಟು ಇದೇನಿದು ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ ಅಂತ ಆ ಹುಡುಗಿ ಆಶ್ಚರ್ಯವಾಗಿ ಮನೆ ಒಳಗಡೆ ಹೋಗಕ್ಕೆ ಶುರು ಮಾಡ್ಬಿಟ್ಲು. ಇವ್ನ್ಗೆ ಸಖತ್ ಶಾಕು. ಆ ಹುಡುಗಿ ಬೇರೆ ಯಾರು ಅಲ್ಲ, ಈ ಕೆನ್ನಿಗೆ ಎಕ್ಸ್ ಗರ್ಲ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಮತ್ತೆ ಮುಖ್ಯವಾಗಿ ನಮ್ ಹೀರೋಗೆ ಅತ್ತೆ, ಆ ತಾತಾಗೆ ಮಗಳು ಬಂದಿರೋದ್ರಿಂದ ಅವ್ರಿಗೆಲ್ಲ ತುಂಬಾನೇ ಸಂತೋಷ. ತುಂಬಾ ಖುಷಿಯಾಗಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಏನಮ್ಮ ಒಬ್ಳೆ ಬಂದಿದ್ಯಾ, ಎಲ್ಲಿ ನಿನ್ ಗಂಡನ ಕರ್ಕೊಂಡ್ ಬಂದಿಲ್ವಾ ಅಂತ ಕೇಳ್ತಾರೆ. ಆಕ್ಚುಲಿ ಇವ್ರು ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು. ಅದು ಚೈನಾದವ್ರನ್ನೆಲ್ಲ ಒಂದು ಫಾರಿನರ್ ನ ಮದ್ವೆ ಮಾಡ್ಕೊಂಡಿರ್ತಾರೆ. ಇನ್ ಮದ್ವೆ ಲೈಫ್ ಸುಮ್ನೆನಾ, ಅಲ್ಲಿ ಸಣ್ಣ ಪುಟ್ಟ ಜಗಳ ಅದು ಇದು ಅಂತ ಇರತ್ತಲ್ವಾ, ಅದ್ರ ಬಗ್ಗೆ ಹೇಳ್ತಾಳೆ. ಈ ತರ ನನ್ಗೂ ನನ್ ಗಂಡನ್ಗೆ ಸೆಟ್ ಆಗಿಲ್ಲಪ್ಪ, ನಾವ್ ಇವಾಗ ಡಿವೋರ್ಸ್ ತಗೊಂಡ್ಬಿಟ್ಟಿದೀವಿ ಅಂತ ಹೇಳಿದಾಗೆ ತಾತ ಸಖತ್ ಶಾಕ್ ಆಗ್ಬಿಟ್ರು. ಏನು ಡಿವೋರ್ಸ್ ತಗೊಂಡ್ಬಿಟ್ರ, ಅದೇನೇ ಅಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ, ಏನೇ ಆಯ್ತು, ಇಷ್ಟಪಟ್ಟು ತಾನೇ ಮದ್ವೆ ಮಾಡ್ಕೊಂಡೆ, ಇವಾಗ ಡಿವೋರ್ಸ್ ಅಂತ ಬಂದು ನಿಲ್ತಾ ಇದೀಯಾ, ಏನಕ್ ಬಂದೆ, ನನ್ಗೆ ಅದೇಳು ಫಸ್ಟ್ ಅಂತ ಕೇಳಿದಾಗ ಅವಳಂತಾಳೆ, ಅಯ್ಯೋ ಅಪ್ಪ ನಾನ್ ಹೇಳದ್ನಲ್ವಾ, ಜಗಳ ಆಯ್ತು, ಮಾತುಕತೆ ಆಯ್ತು, ಇನ್ ನಾವಿಬ್ರು ಜೊತೆಗಿರೋದು ಇಷ್ಟ ಇಲ್ಲ ಅಂತ ಅವ್ರಿಗೂ ಅನಿಸ್ತು, ನನಗೂ ಅನಿಸ್ತು, ನಾವ್ ಬೇರೆ ಆಗ್ಬಿಟ್ವಿ ಅಷ್ಟೇ, ಬಿಡಪ್ಪ ನನ್ ಕತೆ ಬಿಡು. ರೆಸ್ಟೋರೆಂಟ್ ಏನ್ ಕ್ಲೋಸ್ ಮಾಡಿದೀರಾ, ಇವಾಗವರೆಗೂ ಒಂದ್ಸತಿನೂ ಕ್ಲೋಸ್ ಮಾಡಿಲ್ಲ, ಆದ್ರೆ ಏನಾಯ್ತು ಅಂತ ಕೇಳಿದಾಗ ತಾತ ಹೇಳ್ತಾರೆ, ನೀನ್ ಸುಮ್ನೆ ಮಾತ್ನ ಚೇಂಜ್ ಮಾಡಬೇಡ, ನಾನ್ ಕೇಳಿದಕ್ ನೀನ್ ಆನ್ಸರ್ ಮಾಡು ಅಂತ ಅವ್ರ ಮೇಲೆ ಸ್ವಲ್ಪ ಕೂಗಾಡಕ್ಕೆ ಶುರು ಮಾಡ್ತಾರೆ. ಏನ್ ಜಗಳ, ಹೇಳು ಅಂತ. ಆದ್ರೆ ಆ ಲೇಡಿ ಹೇಳೋ ತರ ಇಲ್ಲ. ಅದಕ್ಕೆ ನಮ್ ಹೀರೋ ಅವರಪ್ಪ ಹೇಳ್ತಾರೆ, ಅಪ್ಪ ಅದ ಬಂದಿದ್ದಾಳಲ್ಲ ಬಿಡಪ್ಪ, ಇವಾಗ ಏನಕ್ ಸುಮ್ನೆ ಟೆನ್ಷನ್ ಆಗ್ತಾ ಇದ್ದೀರಾ, ಹೋಗಿ ನೀವ್ ಹೋಗಾಗೋ ಕೆಲಸ ನೋಡಿ ಅಂತ ಅವ್ರ ಅಪ್ಪನ ಕಳಿಸ್ಬಿಟ್ಟು ಅವ್ರ ತಂಗಿ ಹತ್ರ ಮಾತಾಡ್ತಾರೆ. ಅಂದ್ರೆ ಏನಕ್ಕೆ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿದ್ದಾರೆ ಅಂದಾಗ, ಏನಿಲ್ಲ ಈ ಕೆನ್ನೋನ್ ಬಂದಿದ್ದ, ಈ ತರ ಅಪ್ಪ ಹತ್ರ ಚಾಲೆಂಜ್ ಮಾಡ್ಬಿಟ್ಟು ಹೋಗಿದ್ದಾನೆ, ಸ್ವಲ್ಪ ದಿನಕ್ಕೆ ಟೆಸ್ಟ್ ಮಾಡೋದಕ್ಕೆ ಅಪ್ಪ ಕೂಡ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿದ್ದಾರೆ. ನಾನು ಎಷ್ಟೋ ಅಪ್ಪನ್ಗೆ ಹೇಳ್ದೆ, ಅಪ್ಪ ಹೇಳಿದ್ ಮತ್ತೆ ಕೇಳ್ತಾ ಇಲ್ಲ ಅಂದಾಗ ಇವಳು ಹೇಳ್ತಾಳೆ, ಸರಿ ಇವಾಗ ಕೆನ್ನಿಗೆ ಏನಕ್ಕೆ ನಮ್ ರೆಸ್ಟೋರೆಂಟ್ ಮೇಲೆ ಕಣ್ಬಿತ್ತು, ಅವ್ನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ, ಏನಕ್ಕೆ ಇವಾಗ ಸುಮ್ನೆ ಇಲ್ದೇ ಇರೋ ಜಗಳನೆಲ್ಲ ಹೇಳಿತಾ ಇದ್ದಾನೆ ಅಂದಾಗ ಇವ್ರು ಹೇಳ್ತಾರೆ, ನಿನ್ಗೆ ಗೊತ್ತಲ್ವಾ ಆ ಕೆನ್ ಬಂದು ಬೇರೆ ಒಂದ್ ಜಾಗದಲ್ಲಿ ಏನೋ ಒಂದು ಕಾಫಿ ಶಾಪ್ ನ ಇಟ್ಟಿದ್ದಾನೆ ಅಂತ, ಬಿಸ್ನೆಸ್ ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ, ಅಂದ್ರೆ ಆ ಕಾಫಿ ಶಾಪ್ ದೇ ಇನ್ನೊಂದು ಬ್ರಾಂಚ್ ನ ಓಪನ್ ಮಾಡೋದಕ್ಕೆ ನಮ್ ರೆಸ್ಟೋರೆಂಟ್ ಮೇಲೆ ಒಂದ್ ಕಣ್ಣು ಬಿದ್ದಿದೆ ಅಂದಾಗ ಇವ್ರು ಹೇಳ್ತಾರೆ, ಅದೇ ಅವ್ರ ತಾತನೇ ನಮ್ಗೆ ಬರ್ಕೊಟ್ಬಿಟ್ಟಿದಾರೆ
ಬರಲ್ಲ, ಇನ್ನೇನಂತೆ ಅವ್ನ್ ಕತೆ, ನಾವು ಕೋರ್ಟ್ಗೆ ಹೋಗಿ ನೋಡ್ಕೊಳ್ಳೋಣ ಬಿಡೋಣ ಅಂದಾಗ ನಾನು ಅದನ್ನೇ ನಮ್ಮ ಹೇಳಿದ್ದು, ಆದ್ರೆ ನಿಮ್ಮಪ್ಪ ಒಪ್ಕೊಳ್ತಾ ಇಲ್ಲ ಅಂತ ಇವ್ರಿಗೆ ಮಾತುಕತೆ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಬಾಗಿಲ್ ತಟ್ಟೋ ಸೌಂಡ್ ಕೇಳಿಸುತ್ತೆ. ಈ ತಾತನೇ ಹೋಗಿ ಡೋರ್ನ ಓಪನ್ ಮಾಡೋದು. ನೋಡಿದ್ರೆ ಒಬ್ಬ ದೊಡ್ಡದಾಗ ಒಂದ್ ಬೊಕ್ಕೆನ ತಂದು ಕೊಡ್ತಾನೆ, ಬೇರೆ ಯಾರು ಅಲ್ಲ, ಕೆನ್ನೆ ಕೊಟ್ಟು ಕಳ್ಸಿರೋದು. ಎಷ್ಟೇ ಇದ್ರು ಎಕ್ಸ್ ಗರ್ಲ್ ಫ್ರೆಂಡ್ ಅಲ್ವಾ, ಹೊಸದಾಗ ಊರಿಗೆ ಬಂದಿದ್ದಾಳೆ ಅಂತ ಹೇಳಿ ವೆಲ್ಕಮ್ ಮಾಡಕ್ಕೆ ಕೊಟ್ಟಿರೋದು. ಆದ್ರೆ ನೋಡಿ ತಾತಗೆ ಟೆನ್ಷನ್ ಆಗೋಯ್ತು, ಎಲ್ಲ ಕಿತ್ತಿ ಬಿಸಾಕ್ಬಿಟ್ಟು ಮೇಲೆ ಬಂದು, ಏನೇ ನಿನ್ ಗಂಡನ ಡಿವೋರ್ಸ್ ಮಾಡ್ಬಿಟ್ಟು ಇಲ್ಲಿ ಆ ಕೆನ್ ಜೊತೆ ಇರ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ, ಅದಕ್ಕೆ ನಾನು ನೀನ್ ಬಂದಿದ್ದು ಅಂತ ಹೇಳ್ತಾ ಇದ್ರೆ ಈ ಲೇಡಿಗೆ ಕೋಪ ಬಂದ್ಬಿಡ್ತು. ಆಕ್ಚುಲಿ ಇವ್ರ ಹೆಸರು ಬಂದು ಜೆನ್ಯು ಅಂತ. ಇವ್ರು ಹೇಳ್ತಾರೆ, ಅಪ್ಪ ಏನಪ್ಪ ಮಾತಾಡ್ತಾ ಇದೀರಾ, ನನ್ಗೆ ಯಾವೊಂದ್ ಸಮಾಚಾರನೂ ಬೇಕಾಗಿಲ್ಲ, ಆರಾಮಾಗಿ ಬಂದು ಒಂದ್ ಸ್ವಲ್ಪ ದಿನ ಇಲ್ಲಿ ಇರೋಣ, ರೆಸ್ಟೋರೆಂಟ್ ಅಲ್ಲಿ ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬಿಟ್ಟು ನಾನು ಇಲ್ಲೇ ನನ್ ಜೀವನ ಕಳಿಯೋಣ ಅಂತ. ನೋಡಿದ್ರೆ ನೀವೇನಪ್ಪ ಇಷ್ಟಕ್ಕೂ ಮಾತಾಡ್ತಾ ಇದ್ದೀರಾ ಅಂದಾಗ ಅವ್ರ ಅಂತಾರೆ, ಮತ್ತೆ ನೀನ್ ಬಂದಿದ್ಯಾ ಅಂತ ಅವ್ನ್ಗೆ ಹೆಂಗ್ ಗೊತ್ತಾಯ್ತು, ಬೊಕ್ಕೆನೆಲ್ಲ ಕೊಟ್ ಕಳ್ಸಿದಾನೆ ಅಂದಾಗ, ಏನು ಬೊಕ್ಕೆ ಕೊಟ್ ಕಳ್ಸಿದಾನ, ಏನ ಕೆನ್ನೆ ಡೈರೆಕ್ಟ್ ಆಗಿ ಬಂದಿದ್ನ, ನನ್ ಮಗನ್ ಮಾಡ್ತೀನಿ ಅಂದಾಗ, ಇಲ್ಲ ಕೆನ್ ಬಂದಿಲ್ಲ, ಯಾವನ್ ಕೆಲ ಕೊಟ್ ಕಳ್ಸಿದ್ದ, ಅವ್ನ್ಗೆ ಎಷ್ಟು ಧೈರ್ಯ ನೋಡು ಅಂತ ಬೈಯವಾಗ ಈ ಜೆನ್ಯು ಹೇಳ್ತಾರೆ, ಅಯ್ಯೋ ಅಪ್ಪ ದಯವಿಟ್ಟು ನೀವ್ ಆ ವಿಷಯನ ಬಿಟ್ಬಿಡಿ, ನಮ್ ಅಂಗಡಿನೇ ಮುಚ್ಚೋ ತರ ಮಾಡಿದಾನೆ, ಇನ್ ಅವ್ನ ಮೇಲೆ ನನ್ಗ ಹತ್ರ ಫೀಲಿಂಗ್ಸ್ ಬರತ್ತಾ, ಅವ್ನ್ ಯಾರೋ ನಾನ್ ಯಾರೋ ಅಷ್ಟೇ, ನೀವು ಸುಮ್ನೆ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೊಂಡ್ಬೇಡಿ ಅಪ್ಪ ಅನ್ನೋ ತರ ಸಮಾಧಾನ ಮಾಡ್ತಾರೆ. ಅದಾದ್ಮೇಲೆ ಕೆನ್ನ ನೋಡೋದಕ್ಕೆ ಅಂತ ರೆಸ್ಟೋರೆಂಟ್ ಹತ್ರ ಹೋಗ್ತಾರೆ. ಎಷ್ಟೇ ಇದ್ರು ಫಸ್ಟ್ ಲವ್ ಅಲ್ವಾ, ಅವ್ರಿಗೆ ಇನ್ನೊಂದ್ ಫೀಲಿಂಗ್ ಇದೆ ಅವ್ರ ಮೇಲೆ, ಬಟ್ ಅದನ್ನ ಅವ್ರು ಅಷ್ಟಾಗಿ ತೋರ್ಸ್ಕೊಳಲ್ಲ. ಅವ್ನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಏನೋ ನಿನ್ ಪ್ರಾಬ್ಲಮ್, ಏನಕ್ಕೋ ಸುಮ್ನೆ ಬಂದು ನಮ್ಮ ಅಪ್ಪ ಹತ್ರ ಜಗಳ ಮಾಡ್ತಾ ಇದೀಯ, ರೆಸ್ಟೋರೆಂಟ್ ಬೇಕು ಅಂತ, ಅದೇ ನಿಮ್ ಅವ್ರ ತಾತ ನಮ್ ತಾತಕ್ ಬರ್ಕೊಟ್ಬಿಟ್ಟಿದಾರಲ್ಲ, ಇನ್ನೇನಕ್ಕೆ ಅದ್ರ ತಂಟೆಗ್ ಬರ್ತಾ ಇದೀಯ ಅಂತ ಕೇಳಿದಾಗ ಅವನಂಗೆ ಮಾತ್ನ ಮರ್ಸೋ ತರ ಮಾತಾಡ್ತಾನೆ. ಹಂಗಾದ್ರೆ ಅಂಗಡಿ ವಿಷಯ ಮಾತಾಡೋದಕ್ಕೋಸ್ಕರ ಬಂದಿದ್ಯಾ, ನನ್ಗೋಸ್ಕರ ನೀನ್ ಬಂದಿಲ್ಲ ಹಂಗೆ ತಾನೆ ಅಂದಾಗ ಅವಳಂತಾಳೆ, ಇನ್ನೇನಿರತ್ತೆ ನನ್ಗೆ ನಿನ್ ಹತ್ರ ಮಾತಾಡೋದಕ್ಕೆ, ಕಾಫಿ ಕುಡಿಯೋಣ ಅಂತಾನೆ ಬಂದಿದ್ದು, ಬಟ್ ನಿನ್ನೆ ನೋಡಿದ್ಮೇಲೆ ನಂಗೆ ಆ ಮೂಡ್ ಕೂಡ ಹೋಯ್ತು ಅಂದಾಗ ಇವನಂತಾನೆ, ಸುಮ್ನೆ ನಾಟಕ ಎಲ್ಲ ಮಾಡ್ಬೇಡ, ತಗೋ ಕಾಫಿ ಕುಡಿ ಅಂತ ಹೇಳಿ ಕಾಫಿನ ಕೂಡ ಮಾಡ್ಕೊಡ್ತಾರೆ. ಆದ್ರೊಳ ಕಾಫಿನ ಕುಡಿಯೋದಿಲ್ಲ. ಯಾಕೆ ಕಾಫಿನ ಕುಡಿತಾ ಇಲ್ಲ, ಏನು ನಿಮ್ಮಪ್ಪ ಮಾಡೋ ನೂಡಲ್ಸ್ ಗಿಂತ ನನ್ ಕಾಫಿ ಅಷ್ಟು ಕಡಿಮೆನಾ, ಒಂದ್ಸತಿ ಕುಡಿದ್ ನೋಡು, ನನ್ ಕಾಫಿ ಹೆಚ್ಚಾ ಅಥವಾ ನಿಮ್ಮಪ್ಪ ಮಾಡೋ ನೂಡಲ್ಸ್ ಹೆಚ್ಚಾ ಅಂತಂದಾಗ ಆ ಜೆನ್ಯು ಹೇಳ್ತಾರೆ, ನಮ್ಮಪ್ಪ ಮಾಡೋ ನೂಡಲ್ಸ್ ಹೆಚ್ಚು, ಗೊತ್ತು ತಾನೆ, ಸಿಟಿಯಲ್ಲಿ ನಮ್ಮಪ್ಪ ಮಾಡೋ ತರ ನೂಡಲ್ಸ್ ಯಾರು ಮಾಡೋದಿಲ್ಲ, ಯಾವತ್ತಿದ್ರು ನಮ್ಮಪ್ಪನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಕಾಫಿನ ಕೂಡ ಕುಡಿಯೋದಿಲ್ಲ. ಅವರಲ್ಲಿಂದ ಹೊರಟೋಗ್ತಾರೆ. ಸ್ಟ್ರೇಟ್ ಆಗಿ ನಮ್ ಹೀರೋನ ನೋಡೋದಕ್ಕೆ ಅಂತ ಬೋಟ್ ಹತ್ರನೇ ಹೋಗಿರೋದು. ಅವರ ನೋಡಿದ ತಕ್ಷಣ ನಮ್ ಹೀರೋ ಸಖತ್ ಖುಷಿ ಪಟ್ಬಿಟ್ಟ, ಅತ್ತೆ ಯಾವಾಗ ಬಂದ್ರಿ ಊರಿಂದ, ಸೂಪರ್ ಆಗಿ ಬಂದ್ಬಿಟ್ಟಿದೀರಾ, ಎಲ್ಲಿ ಮಾವನ್ ಕರ್ಕೊಂಡ್ ಬಂದಿಲ್ವಾ ಅಂದಾಗ, ಏನೋ ಮಾವನ್ ಕರ್ಕೊಂಡ್ ಬರೋದು, ನನ್ಗೂ ನಿಮ್ಮ ಮಾವನ್ಗೆ ಡಿವೋರ್ಸ್ ಆಗೋಯ್ತು ಅಂತ ಹೇಳಿ ಸ್ವಲ್ಪ ಕಷ್ಟ ಸುಖನ ಮಾತಾಡ್ಕೊಳ್ತಾರೆ. ಡಿವೋರ್ಸ್ ಮಾಡದ್ಮೇಲೆ ಕೂಡ ತುಂಬಾ ದಿನ ಊರಲ್ಲಿ ಒಬ್ಳೆ ಇದ್ದೆ ಕಣೋ, ಅದಕ್ ಮೇಲೆ ನನ್ ಕೈಲಿ ಆಗಿಲ್ಲ, ತುಂಬಾನೇ ಬೋರ್ ಹೊಡಿತಾ ಇತ್ತು. ಸರಿ ಅಪ್ಪ ಅಣ್ಣ ನೀನು ಎಲ್ಲ ಇರ್ತೀಯಲ್ವಾ, ಇಲ್ಲೇ ಬರೋಣ ಅಪ್ಪ ಜೊತೆ ರೆಸ್ಟೋರೆಂಟ್ ನ ನೋಡ್ಕೊಳ್ಳೋಣ ಅಂತ ಬಂದ್ಬಿಟ್ಟೆ. ಸರಿ ನಿನ್ ಕತೆ ಏನು, ಗರ್ಲ್ ಫ್ರೆಂಡ್ ಎಲ್ಲ ಇದಾರಂತೆ, ನಮ್ಮ ಅಣ್ಣ ಅಂದ್ರೆ ನಿಮ್ಮಪ್ಪ ಹೇಳ್ತಾ ಇದ್ರು, ಏನ್ ಕತೆ ಅಂತ ಕೇಳಿದ್ರು ನಂಗೆ ಡಲ್ ಆಗ್ಬಿಟ್ಟ, ಯಾಕೋ ಡಲ್ ಆಗ್ಬಿಟ್ಟೆ ಹುಡುಗಿ ಕತೆ ಎತ್ತಿದ ತಕ್ಷಣ ಅಂದಾಗ ಇವ್ನು ಹೇಳ್ತಾನೆ, ಏನಿಲ್ಲ ಅತ್ತೆ, ನಾನು ಅವಳನ್ನ ಇಷ್ಟ ಪಡ್ತಾ ಇದ್ದೆ, ಅವಳು ಇಷ್ಟ ಪಡ್ತಾ ಇದ್ಲು, ಅವಳಿಗೆ ಸಡನ್ ಆಗಿ ಬೀಜಿಂಗ್ ಅಲ್ಲಿ ಕೆಲ್ಸ ಆಯ್ತು, ನಾನು ಅಲ್ಲಿ ಹೋಗ್ತಾ ಇದೀನಿ, ನೀನು ನನ್ ಜೊತೆ ಬಂದ್ಬಿಡು ಅಂತ ಕರೆದ್ಲು, ನಾನ್ ಹೋಗ್ಲಿಲ್ಲ, ಅಪ್ಪನ ತಾತನ ರೆಸ್ಟೋರೆಂಟ್ ನ ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ನಾನು ಹೆಂಗ್ ಅವಳಿಂದ ಹೋಗಕ್ಕಾಗತ್ತೆ, ನೀನು ಇಲ್ಲೇ ಇರು ಕೆಲ್ಸ ಮಾಡು ಅಂತ ಹೇಳಿದೆ. ಅವಳು ಕೋಪ ಮಾಡ್ಕೊಂಡು ಹೊಟ್ಟೋದ್ಲು ಅಂದಾಗ, ಇಷ್ಟೇ ತಾನೆ ಮ್ಯಾಟ್ರು, ಫೋನ್ ಇದೆ ಅಲ್ವಾ, ಕಾಂಟ್ಯಾಕ್ಟ್ ಇದೆ ಅಲ್ವಾ, ಕಾಂಟ್ಯಾಕ್ಟ್ ಮಾಡೋ ಮಾತಾಡೋ, ಇಷ್ಟಕ್ಕೆ ದೂರ ಆಗ್ಬಿಡ್ತೀರಾ ಅಂದಾಗ, ಏನತ್ತೆ ಇದು ನೀವ್ ಮಾತಾಡೋದು, ಕೋಪ ಮಾಡ್ಕೊಂಡಿದ್ದು ಅವಳು ಹೇಳೋದಕ್ಕೆ ನಾನು ಒಪ್ಕೊಂಡಿಲ್ಲ ಅಂದ್ರೆ ಅವಳು ಕೋಪ ಮಾಡ್ಕೊಂಡೋದ್ರೆ ನಾನ್ ಹಿಂದ್ಗಡೆ ಬಿದ್ದು ಮಾತಾಡ್ಬೇಕಾ ಅನ್ನೋ ತರ ಒಂದು ಕಾನ್ವರ್ಸೇಷನ್ ನ ಮಾಡ್ತಾರೆ. ಹಂಗೆ ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ರೆಸ್ಟೋರೆಂಟ್ ಕಡೆ ಯಾರು ಜನನೇ ಬರ್ತಾ ಇಲ್ಲ, ಬರ್ತಾರೆ ಯಾರೋ ಒಂದ್ ಇಬ್ರು 3 ಜನನೋ ಬಂದು ನೋಡ್ತಾರೆ, ಏನಿದು ರೆಸ್ಟೋರೆಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿ ಇದೆ ಇಷ್ಟು ದಿನದಿಂದ, ಇನ್ಮೇಲೆ ಓಪನೇ ಮಾಡಲ್ವೇನೋ ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ರೇನು, ಯಾರು ಬರ್ತಾ ಇಲ್ಲ. ಮೇಲಿರೋ ತಾತ ಕೂಡ ಇದೇ ಯೋಚನೆನೆ, ಏನಿದು 2 ದಿನ 3 ದಿನ ಜನ ಬರ್ತಾ ಇದ್ರು, ಡೋರ್ನ ತಟ್ತಾ ಇದ್ರು, ಆದ್ರೆ ಇವಾಗ ಯಾರು ಬರ್ತಾನೆ ಇಲ್ವೇ ಅಂತ ಹೇಳಿ ಪಾಪ ಅವ್ರಿಗೆ ಅದೊಂಥರ ಮನ್ಸಲ್ಲಿ ನೋವಾಗೋಯ್ತು, ಬೇಜಾರಲ್ಲಿ ಕುತ್ಕೊಂಡು ಫೀಲ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸೋ ಜೆನ್ಯು ಬಂದು ಅವರೇ ಟಕ್ ಟಕ್ ಅಂತ ಕೆಳಗಡೆ ಇಳ್ದೋಗ್ಬಿಟ್ಟು ಆ ಬಾಗಲ್ನ ಜೋರಾಗಿ ತಡ್ತಾ ಇರ್ತಾರೆ. ಈ ಸೌಂಡ್ ಕೇಳಿಸ್ಕೊಂಡ್ರೆ ತಾತಾಗೊಂಥರ ನೆಮ್ಮದಿ, ಅಪ್ಪಡಿ ನಮ್ ಕಸ್ಟಮರ್ಸ್ ಎಲ್ಲೂ ಹೋಗಲ್ಲ, ನಮ್ ಕಸ್ಟಮರ್ ಇಲ್ಲಿ ಇದ್ದೇ ಇರ್ತಾರೆ, ನನ್ ಮಗ ಹೇಳ್ದಂಗಲ್ಲ ಏನು ಆಗಲ್ಲ ಅಂತ ಅವ್ರಿಗವ್ರೆ ಸಮಾಧಾನ ಮಾಡ್ಕೊಂಡು ಅಲ್ಲಿಂದ ಒಂದು ವಾಯ್ಸ್ ಕೊಡ್ತಾರೆ, ಸಾರಿ ನಾನು ಇವಾಗ ಅಂಗಡಿ ಓಪನ್ ಮಾಡಕ್ ಆಗ್ಲಿಲ್ಲ, ಒಂದ್ 2 ದಿನಕ್ಕೆ ಮುಚ್ಚಿಟ್ಟಿರ್ತೀನಿ, ಆಮೇಲೆ ನಾನು ತೆಗೆದ್ ಬಿಡ್ತೀನಿ, ಆಮೇಲೆ ಬನ್ನಿ ಅಂತ ಹೇಳಿ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ತಾರೆ. ಇಲ್ಲಿ ಕೆಳಗಡೆ ಇವರು ಡೋರ್ ತಡ್ತಾನೆ ಇರ್ತಾರೆ. ಇದನ್ನೆಲ್ಲ ಆ ಕಡೆ ಬರೋ ಕೆನ್ನು ಗಮನಿಸ್ಬಿಟ್ಟ, ಇಲ್ಲೇನ್ ನಡೀತದೆ ಅಂತ ಅವ್ನಿಗೆ ಚೆನ್ನಾಗಿ ಅರ್ಥ ಆಯ್ತು. ಈ ಕಡೆ ಜೆನ್ಯುಗೆ ಕೂಡ ಸ್ವಲ್ಪ ಬೇಜಾರೆ, ಯಾಕಂದ್ರೆ ಅಂಗಡಿ ಮುಚ್ಚಿ ಇಷ್ಟು ದಿನ ಆಯ್ತು, ಕಸ್ಟಮರ್ಸ್ ಯಾರು ಬರ್ತಾ ಇಲ್ಲ, ಇಲ್ಲಿ ಜನನೇ ಇಲ್ಲ ಅನ್ನೋದನ್ನ ಆ ಕೆನ್ನು ಗಮನಿಸ್ಬಿಟ್ರೆ ಎಲ್ಲಿ ಆ ಅಂಗಡಿನ ಅವ್ನ್ ತಗೊಂಡ್ಬಿಡ್ತಾನೋ ಅಂತ ಸ್ವಲ್ಪ ಭಯ ಪಡ್ತಾರೆ. ಆದ್ರೆ ಅವ್ನ್ ಇದನ್ನ ಬೇಜಾರಲ್ಲಿ ನೋಡ್ಕೊಂಡು ಹೋಗೋದನ್ನ ನೋಡಿದ್ರೆ ಏನು ಪ್ರಾಬ್ಲಮ್ ಮಾಡಲ್ಲ ಅಂತ ಅನ್ಸುತ್ತೆ. ಬಟ್ ನೋಡೋಣ ಮುಂದಕ್ಕೆ. ಈಗ ಜೆನ್ಯು ಮೇಲೆ ಬಂದಿದ ತಕ್ಷಣ ನಮ್ ಹೀರೋರಪ್ಪ ಕೇಳ್ತಾರೆ, ನೀನೆ ತಾನೇ ಹೋಗಿ ಕೆಳಗಡೆ ಡೋರ್ನ ತಡ್ತಾ ಇದ್ದಿದ್ದು ಅಂದಾಗ ಅದಕ್ಕೆ ಜೆನ್ಯು ಕೂಡ ಹೌದು ಕಣೋ ನಾನೇ ತಡ್ತಾ ಇದ್ದಿದ್ದು, ಅಪ್ಪ ಹತ್ರ ಬೇಜಾರಲ್ಲಿ ಇರೋದನ್ನ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ, ಎಷ್ಟು ಸಂತೋಷವಾಗಿದ್ದ ಮನುಷ್ಯ ನೋಡಿದ್ರೆ ಈ ತರ ಕುತ್ಕೊಂಡಿದ್ದಾರೆ ಅಂದಾಗ ಅವ್ರು ಹೇಳ್ತಾರೆ, ನನಗ್ ಕೂಡ ಆ ಅಂಗಡಿ ಆ ಕೆನ್ಪಾಲ್ ಆಗ್ಬಿಟ್ರೆ ಚೆನ್ನಾಗಿರತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ, ಅವಾಗಾದ್ರೂ ಅಪ್ಪ ಸ್ವಲ್ಪ ರೆಸ್ಟ್ ಎತ್ಕೊಳ್ತಾರೆ ಅಂತ ಹೇಳಿದಾಗ ಜೆನ್ಯುಗೆ ಕೋಪ ಬಂದ್ಬಿಡ್ತು, ಏನೋ ಈ ತರ ಹೇಳ್ತಾ ಇದ್ಯಾ, ಅಪ್ಪಗೆ ಯಾವಾಗೋ ರೆಸ್ಟೋರೆಂಟೇ ಪ್ರಪಂಚ, ನೀನ್ ನೋಡಿದ್ರೆ ಈ ತರ ಹೇಳ್ತಾ ಇದ್ಯಾ ಅಂದಾಗ ಹೀರೋ ಅವ್ರಪ್ಪ ಹೇಳ್ತಾರೆ, ಅಪ್ಪನ ಬಗ್ಗೆ ನಿನ್ಗೇನ್ ಗೊತ್ತು, ಅಪ್ಪಗೆ ತುಂಬಾನೇ ವಯಸ್ಸಾಗ್ತಾ ಇದೆ, ಅವ್ರಿಗೆ ನ್ಯಾಯವಾಗಿ ನಿಂತ್ಕೊಳಕ್ ಕೂಡ ಆಗೋದಿಲ್ಲ, ಅಷ್ಟು ಆರೋಗ್ಯ ಕೆಟ್ಟಿದೆ, ಪಾಪ ಬೆಳಗ್ಗೆ ಹೊತ್ತವ್ರು ಎಷ್ಟು ಕಷ್ಟಪಟ್ಟು ಎದ್ದು ನಡಿಯಕ್ಕಾಗದೆ ನಡೆದು ಕೂತ್ಕೊಂಡು ಹೆಂಗೋ ಕಷ್ಟಪಟ್ಟು ನೂಡಲ್ಸ್ ನ ಮಾಡಿ ಮಾರ್ತಾ ಇದಾರೆ, ಈ ಕೆಲಸ ಮಾಡೋ ನನಗೆ ಮತ್ತೆ ಅಪ್ಪನ್ಗೆ ಗೊತ್ತಾಗೋದಿ ಕಷ್ಟ ಏನು ಅಂತ, ಇನ್ಮೇಲೆ ಅವ್ರಿಗೆ ಆ ಕಷ್ಟ ಬೇಡ, ಆ ಅಂಗಡಿನ ಕೆನ್ನೆ ತಗೊಂಡ್ಬಿಡ್ಲಿ ಬಿಡು ಅನ್ನೋ ತರ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡು
ಕೇಳಿಸ್ಕೊಂಡು ಜೆನ್ಯುಗೆ ಕೂಡ ಇರಕ್ ಆಗ್ತಾ ಇಲ್ಲ. ಏನೋ ಮಾತಾಡ್ತಾ ಇದೀಯ ನೀನು, ಅಪ್ಪನ್ ಪ್ರಪಂಚನೇ ಅದು. ಸರಿ ಬಿಡು, ನೀನೇನು ಮಾಡ್ಬೇಕಾಗಿಲ್ಲ. ಇವಾಗ ನಾನ್ ಬಂದಿದ್ದೀನಲ್ಲ, ನಾನ್ ಅಪ್ಪನ್ಗೆ ಕೈ ಜೋಡಿಸ್ತೀನಿ. ನಾನ್ ಅಪ್ಪನ್ ಜೊತೆ ಇದ್ದು ರೆಸ್ಟೋರೆಂಟ್ ನ ನೋಡ್ಕೊಂತೀನಿ. ನೀನು ಇರ್ತೀಯ ತಾನೆ, ಇನ್ನೇನಾಗುತ್ತೆ ನೋಡ್ಕೊಳ್ಳೋಣ ಬಿಡು ಅಂತ ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೆಲ್ಸಕ್ಕೆ ಹೊರಡಕ್ಕೆ ಅಂತ ರೆಡಿ ಆದಾಗ ಅವರಪ್ಪ ಅವ್ನ್ಗೆ ಊಟ ಹಾಕೊಡೋದು ಅಲ್ದೆ ಬಾಕ್ಸ್ ನ ಕೂಡ ರೆಡಿ ಮಾಡ್ಕೊಡ್ತಾರೆ. ಹೋಗೋ ಹುಡ್ಗಿ ಕೊಟ್ಬಿಡು ಅಂತ. ಅವ್ನು ತುಂಬಾನೇ ಬೇಜಾರಾಗಿ ಹೇಳ್ತಾನೆ, ಇಲ್ಲಪ್ಪ ಇನ್ಮೇಲೆ ಆ ಹುಡ್ಗಿ ಇಲ್ಲಿ ಬರೋದಿಲ್ಲ, ಅವಳು ಬೀಜಿಂಗ್ಗೆ ಹೊರಟೋದ್ಲು ಅಷ್ಟೇ, ನನ್ನ ಬಿಟ್ಟು ಹೊರಟೋದ್ಲು ಅಂತ ತುಂಬಾ ಫೀಲ್ ಮಾಡಿ ಮಾತಾಡ್ತಾನೆ. ಆಸ್ ಯೂಶುವಲ್ ಅವ್ನ್ ಕೆಲಸ ಮಾಡೋ ಜಾಗಕ್ಕೆ ಬಂದು ಅವ್ನ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಹುಡ್ಗಿ ಬಂದಿರ್ತಾಳೆ. ಅವಳನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ನೀನು ಬೀಜಿಂಗ್ಗೆ ಹೋಗಿಲ್ವಾ, ಹೊಟ್ಟೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ. ಇಲ್ಲೇ ಇರು ಒಂದ್ ರೌಂಡ್ ಹೋಗ್ಬಿಟ್ಟು ಬಂದು ನಾನು ಮಾತಾಡಿಸ್ತೀನಿ, ಇಬ್ರು ಮಾತಾಡೋಣ ಅಂದಾಗ ಅವಳಂತಾಳೆ, ನಾನ್ ಇವಾಗೆ ಬೀಜಿಂಗ್ಗೆ ಹೊರಡ್ತಾ ಇದೀನಿ, ನೀನ್ ಲಾಸ್ಟ್ ಆಗ ಒಂದ್ಸತಿ ನೋಡ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದಿದ್ದು. ಓಕೆ ಬಾಯ್ ಅಂತ ಹೇಳಿದ್ರೆ ಅವ್ನು ಹೇಳ್ತಾನೆ, ಪ್ಲೀಸ್ ಹತ್ರ ಹೋಗ್ಬೇಡ ಕಣೆ, ಒಂದೇ ನಿಮಿಷ ಬೋಟ್ ಮೂವ್ ಆಗೋಯ್ತು, ಆ ಕಡೆ ಹೋಗಿ ಈ ಕಡೆ ಬರೋಕ್ ಒಂದು ಹಾಫ್ ಅನ್ ಅವರ್ ಆಗತ್ತೆ ಅಷ್ಟೇ, ನಾನ್ ಬಂದ್ಬಿಡ್ತೀನಿ, ಆಮೇಲೆ ಮಾತಾಡೋಣ, ಏನೊಂದು ಡಿಸೈಡ್ ಮಾಡ್ಕೊಳ್ಳೋಣ ಅಂದ್ರೆ ಅವಳಂತಾಳೆ, ಇಲ್ಲ ನಂದಾರಿನೇ ಬೇರೆ ನಿಂದಾರಿನೇ ಬೇರೆ, ನಾವ್ ಇನ್ಮೇಲೆ ಒಂದಾಗಕ್ ಆಗಲ್ಲ, ನಾನ್ ಬೀಜಿಂಗ್ ಹೋಗ್ಲೇಬೇಕು, ಲಾಸ್ಟ್ ಅಂಡ್ ಫೈನಲ್ ನಿಂಗೊಂದು ಗುಡ್ ಬೈ ಹೇಳೋಣ ಅಂತಾನೆ ನಾನ್ ವೇಟ್ ಮಾಡ್ತಾ ಇದ್ದು. ಟಾಟಾ ಬಾಬಾಯ್ ಅಂತ ಬಾಯ್ ಬಾಯ್ ಮಾಡ್ಬಿಟ್ಟು ಅವಳ ಪಾಡ್ಗಳು ಈ ಕಡೆ ಹೊರಟೋದ್ಲು. ಬೋಟ್ ಕೂಡ ಮೂವ್ ಆಗೋಯ್ತು. ಅವ್ನಿಗಂತೂ ತುಂಬಾನೇ ಬೇಜಾರಾಗೋಯ್ತು ಅಂತಾನೆ ಹೇಳ್ಬೇಕು. ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗ್ ಬರ್ಬೇಕಾದ್ರೂ ಅಷ್ಟೇ ಫೀಲಿಂಗ್ ಅಲ್ಲಿ ಇರ್ತಾನೆ. ತುಂಬಾನೇ ಇಷ್ಟಪಟ್ಟಿದ್ದ ಹುಡುಗಿನ ಇವಾಗ ಈ ತರ ಬಿಟ್ಬಿಟ್ಟು ಹೋಗ್ತಿದ್ದಾಳೆ ಅಂತಂದ್ರೆ ಬೇಜಾರ್ ಇರತ್ತಲ್ವಾ. ಸೈಲೆಂಟ್ ಆಗಿ ಬಂದು ಮನೇಲೂ ಮಲಗ್ಬಿಟ್ಟ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಹೀರೋ ಅವ್ರ ಅಪ್ಪಗೆ ವಿಷಯ ಗೊತ್ತಾಯ್ತಲ್ವಾ, ಅವ್ರು ಅದನ್ನ ತಾತ ಹತ್ರ ಹೇಳ್ತಾರೆ, ಈ ತರ ನಿಮ್ಮ ಮಗ ಇಷ್ಟಪಡ್ತಾ ಇದ್ದ ಹುಡುಗಿ ಬೇರೆ ಊರಿಗೆ ಹೊರಟೋದ್ಲಂತೆ, ಅವ್ನು ತುಂಬಾನೇ ಬೇಜಾರಲ್ಲಿದ್ದಾನೆ ಅಂತ. ಇದನ್ನ ಕೇಳಿಸ್ಕೊಂಡು ಅವ್ರು ಕೂಡ ತುಂಬಾ ಫೀಲ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವಾಗ ಹುಡುಗಿನ ಮನೆಗೆಲ್ಲ ಕರ್ಕೊಂಡ್ ಬಂದಿದ್ದ, ಪ್ಲಸ್ ಒಂದು ಫ್ಯಾಮಿಲಿ ಮೆಂಬರ್ ತರ ಇದ್ರು. ಇವಾಗ ಹುಡುಗಿ ಇಲ್ಲ, ಹುಡುಗಿನ ಮೇಲೆ ಬರಲ್ಲ ಅಂತಂದ್ರೆ ಎಂತವ್ರಿಗೋ ಫೀಲ್ ಇರತ್ತಲ್ವಾ, ಅದ್ರ ಬಗ್ಗೆ ಎಲ್ಲ ನೆನ್ಸ್ಕೊಂಡು ಮಾತಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಜೆನ್ಯು ಅವ್ರು ಬಂದು ಕೆನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಈ ರೆಸ್ಟೋರೆಂಟ್ ಬಗ್ಗೆ ಮಾತಾಡಕ್ಕೆ ಹೋಗಿದ್ದು. ಇಲ್ಲಿ ನೋಡೋ, ನಮ್ಮಪ್ಪ ಹತ್ರ ಸಿಲ್ಲಿತನವಾಗಿ ಈ ತರ ಸಣ್ಣ ಪುಟ್ಟ ಬೆಟ್ಟಿಂಗ್ ಎಲ್ಲ ಮಾಡೋದ್ ನನಗೇನ್ ಇಷ್ಟ ಆಗ್ಲಿಲ್ಲ. ನಾವ್ ನಾಳೆನೆ ರೆಸ್ಟೋರೆಂಟ್ ನ ಓಪನ್ ಮಾಡ್ತಾ ಇದೀವಿ, ಅದ್ ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದು. ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೋ ಮಾಡ್ಕೋ ಹೋಗು, ನಿಮ್ ತಾತ ಆಲ್ರೆಡಿ ನಮ್ಗೆ ಬರ್ಕೊಟ್ಟಿದ್ದಾರೆ, ನಮ್ಮ ಹತ್ರನು ಪತ್ರ ಇದೆ, ನಾವು ಲೀಗಲ್ ಆಗಿ ಪ್ರೊಸೀಡ್ ಮಾಡ್ತೀವಿ ಅಂತ ಹೇಳಿದಾಗ ಕೆನ್ ಹೇಳ್ತಾನೆ, ಆಕ್ಚುಲಿ ಕೆನ್ನಿಗೆ ಇದ್ದಿದ್ದ ಐಡಿಯಾ ಬಂದು ರೆಸ್ಟೋರೆಂಟ್ ನ ಕಿತ್ಕೋಬೇಕು ಅಂತಾನೋ ಅಥವಾ ಆ ರೆಸ್ಟೋರೆಂಟ್ ನ ಅವರಿಂದ ದೂರ ಮಾಡ್ಬೇಕು ಅಂತಾನೋ ಅಲ್ಲ. ಇವನೊಂದು ಕಾಫಿ ಶಾಪ್ ನ ಇಟ್ಟಿದ್ದ ಅಲ್ವಾ, ಅದ್ರ ಬ್ರಾಂಚ್ ಇನ್ನೊಂದು ಓಪನ್ ಮಾಡ್ಬೇಕು ಅಂತ ಇದ್ದ. ಅದಕ್ಕೆ ಇವ್ರ ಹತ್ರ ಟೈಅಪ್ ಮಾಡ್ಕೊಳ್ಳೋಣವಾ, ಕಾಫಿನೂ ಮಾಡೋಣ, ಈ ಕಡೆ ನೂಡಲ್ಸ್ ಮಾಡೋಣ, ಒಂದೇ ಹತ್ರ ಎರಡನ್ನೂ ನಡ್ಸೋಣ ಅನ್ನೋ ತರ ಕೇಳಿರ್ತಾನೆ. ಅದಕ್ಕೆ ತಾತನೋ ಅಥವಾ ಹೀರೋರಪ್ಪನೋ ಒಪ್ಕೊಂಡಿರೋದಿಲ್ಲ. ಅದಕ್ಕೇನೆ ಅವ್ರು ಒಪ್ಕೋಬೇಕನ್ನೋದಕ್ಕೋಸ್ಕರನೇ ಈ ತರ ನಮ್ ತಾತ ಇದ್ದ ಅಂಗಡಿ ನನ್ಗೆ ಕೊಟ್ಬಿಡಿ, ನನ್ಗೆ ವಾಪಸ್ ಕೊಟ್ಬಿಡಿ ಅನ್ನೋ ತರ ಡೀಲಿಂಗ್ ನ ಮುಂದೆ ಇಟ್ಟಿದ್ದು. ಅಟ್ಲೀಸ್ಟ್ ಅದಕ್ಕಾದ್ರೂ ಒಪ್ಕೊಂತಾರೇನೋ ಅಂತ. ಬಟ್ ಅವಾಗೋ ತಾತ ಒಪ್ಕೊಂಡಿಲ್ಲ. ಇಷ್ಟೇ ನಾನ್ ಮಾಡಿದ ಐಡಿಯಾ ಅನ್ನೋ ತರ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ಕೆನ್, ಒಂದ್ ಕಾಲದಲ್ಲೇ ನಿಮ್ ತಾತ ಅವ್ರ ಅಂಗಡಿ ಆಗಿತ್ತು, ಇವಾಗ ನೀವ್ ಅದನ್ನ ಇಟ್ಕೊಂಡು ನಮ್ ಅಂಗಡಿ ನಮ್ಗೆ ಬೇಕು ಅಂತ ನೀನ್ ಪ್ರೂವ್ ಮಾಡಕ್ಕೂ ಆಗಲ್ಲ, ಮಾತಾಡಕ್ಕೂ ಆಗೋದಿಲ್ಲ. ಇವಾಗ ಅದು ನಮ್ ಕೈಗ್ ಬಂದ್ಬಿಡ್ತು, ಇದಕ್ ಮೇಲೆ ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಆದ್ರೆ ಇದಕ್ಕೂ ಮುಂಚೆ ಇನ್ನೊಂದ್ ವಿಷಯನ ಹೇಳ್ದಲ್ವಾ, ಏನ್ ಹೇಳ್ದೆ ಅಂತ ಕೇಳಿದಾಗ ಕೆನ್ ಹೇಳ್ತಾನೆ, ಅಂದ್ರೆ ಕಾಫಿ ಶಾಪ್ ನ ಮತ್ತೆ ನೂಡಲ್ಸ್ ಶಾಪ್ ನ ಒಂದಾಗ್ ಮಾಡೋಣ, ಮರ್ಜ್ ಮಾಡೋಣ ಅಂತ ಹೇಳ್ದೆ ಅಂತಾನೆ. ಈ ಐಡಿಯಾ ಕೇಳಿಸ್ಕೊಂಡ್ಮೇಲೆ ಅವರು ಕೇಳ್ತಾರಿದ್ದಲ್ಲ ಹೆಂಗೋ ವರ್ಕೌಟ್ ಆಗುತ್ತೆ ಅಂತ. ಅದಕ್ಕೆ ಆ ಕೆನ್ ಅನ್ನೋನ್ ಹೇಳ್ತಾನೆ, ಯಾಕೆ ವರ್ಕೌಟ್ ಆಗಲ್ಲ, ನೀವು ತುಂಬಾನೇ ಹಳೆ ಪಾರಂಪರ್ಯವಾಗಿ ನೂಡಲ್ಸ್ ನ ಮಾಡ್ತಾ ಇದ್ದೀರಾ. ಈ ಸಿಟಿಯಲ್ಲಿ ನಿಮ್ಮಪ್ಪ ನೂಡಲ್ಸ್ ನ ಓಡ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗಲ್ಲ, ಅವ್ರ ಲೆವೆಲ್ಗೆ ಯಾರು ಮಾಡೋದು ಇಲ್ಲ. ಅದೇ ತರನೇ ನಾನು ಹಾಕೋ ಕಾಫಿ ಆಗ್ಲಿ ಟೀ ಆಗ್ಲಿ ಅಷ್ಟು ಹೈಜಿನಿಕ್ ಆಗಿರುತ್ತೆ, ಅಷ್ಟು ಪ್ಯೂರ್ ಆಗಿರುತ್ತೆ. ಸೊ ನಾನ್ ಕೂಡ ಈ ಫೀಲ್ಡ್ ಅಲ್ಲಿ ಒಂದ್ ಎತ್ತಿದ ಕೈಯೇ. ಸೊ ನಾವಿಬ್ರು ಒಂದಾಗಿ ಕೆಲ್ಸನ ಮಾಡಿದ್ರೆ ಇನ್ ಯಾವ ಅಂಗಡಿನೂ ನಮ್ ಮುಂದೆ ಬರೋದಿಲ್ಲ, ಒಂದು ಒಳ್ಳೆ ಬಿಸ್ನೆಸ್ ಡೀಲೇ ಅಲ್ವಾ ಅಂತ ಮಾತಾಡಿದಾಗ ಇದಕ್ಕೆ ಅವಳು ಕೂಡ ಒಪ್ಪಿಗೆ ಕೊಟ್ಟಿದ್ದಾಳೆ ಏನೋ ಅಂತ ಗೊತ್ತಿಲ್ಲ. ಸೈಲೆಂಟ್ ಆಗಿ ನೋಡ್ತಾ ಇರ್ತಾಳೆ. ನೆಕ್ಸ್ಟ್ ಮಿನಿಟೇ ಮನೆಗ್ ಬಂದ್ಮೇಲೆ ಆ ತಾತ ಹತ್ರ ಅಂದ್ರೆ ಜೆನ್ಯು ಅವ್ರ ಅಪ್ಪ ಹತ್ರ ಎಲ್ಲಾ ವಿಷಯನ ಹೇಳ್ತಾಳೆ. ಆ ತಾತಗ ಸಖತ್ ಟೆನ್ಷನ್ ಆಗೋಯ್ತು. ಯಾರ್ ಎಷ್ಟು ಧೈರ್ಯ ಇದ್ರೆ ನೀನ್ ಹೋಗ್ಬಿಟ್ಟು ಅವನ ಹತ್ರ ಮಾತಾಡ್ಬಿಟ್ ಬರ್ತೀಯಾ, ಅದು ನನ್ನ ಅಂಗಡಿ, ನನ್ ಪರ್ಮಿಷನ್ ಇಲ್ದೆ ಎರಡ್ ಅಂಗಡಿನ ಮರ್ಜ್ ಮಾಡೋಣ, ಬಿಸ್ನೆಸ್ ಮಾಡೋಣ ಅಂತ ಮಾತಾಡ್ಕೊಂಡ್ ಬಂದಿದ್ಯಾ, ಯಾರ್ ಧೈರ್ಯದ ಮೇಲೆ ಹೋದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕೂಗಾಡ್ತಾರೆ. ಅಷ್ಟೇ ಅಲ್ಲ, ಫಾರಿನ್ ಅಲ್ಲಿ ಇರೋ ನಿನ್ ಗಂಡನ ಬಿಟ್ಬಿಟ್ ಬಂದಿದ್ದ ಕೂಡ ಅವನೇ ಅಲ್ವಾ ಕಾರಣ, ನೀನ್ ಇನ್ನೂ ಆ ಕೆನ್ನ ಲವ್ ಮಾಡ್ತಾ ಇದೀಯ, ಅದಕ್ಕೋಸ್ಕರನೇ ಬಿಟ್ಬಿಟ್ ಬಂದಿದ್ದು ಅಂತ ಕೂಗಾಡಕ್ಕೆ ಶುರು ಮಾಡ್ಬಿಟ್ರು. ಅಪ್ಪ ನಾನೇನ್ ಹೇಳ್ತಾ ಇದೀನಿ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ಇವಳು ಬದಲಿಗೆ ಮಾತಾಡೋಷ್ಟ್ರಲ್ಲಿ ಅವ್ರಿಗೆ ಎದೆ ನೋವೇ ಬಂದ್ಬಿಡ್ತು. ನೆಕ್ಸ್ಟ್ ಮಿನಿಟೇ ಪಾಪ ತಾತನ ಎತ್ಕೊಂಡೋಗಿ ಹಾಸ್ಪಿಟಲ್ ಹಾಕ್ಬಿಟ್ರು, ಟ್ರೀಟ್ಮೆಂಟ್ ಎಲ್ಲ ಕೊಟ್ರು. ಬಟ್ ಇಲ್ಲಿ ಕಾಮಿಡಿ ಆದ ವಿಷಯ ಏನಂದ್ರೆ ಪಾಪ ಅವ್ರಿಗೆ ಲೈಟ್ ಆಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಲೈಟ್ ಆಗಿ ಒಂದ್ ಚೂರ್ ಹಾರ್ಟ್ ಪೇನ್ ಬಂದಿರುತ್ತೆ ಅಷ್ಟೇ. ಅಷ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ ಬೆಡ್ ಮೇಲೆ ಮರಗಿಸಿ ವೈರ್ ಗೇರ್ ಎಲ್ಲ ಹಾಕಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತಾರೆ. ಆ ತಾತಗೆ ಟೆನ್ಷನ್ ಆಗ್ಬಿಟ್ಟು, ಬಿಟ್ರೆ ನನ್ ಪ್ರಾಣ ಇಲ್ಲೇ ತೆಗೆದ್ ಬಿಡ್ತೀರಾ ನೀವು, ನಾನ್ ನನ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ ಬಂದ್ಬಿಟ್ರು. ಕೂಗಾಡ್ಕೊಂಡೆ ಬರ್ತಾ ಇರ್ತಾರೆ, ನಾನ್ ನನ್ ರೆಸ್ಟೋರೆಂಟ್ ಯಾವ್ದೇ ಕಾರಣಕ್ಕೂ ನಾನು ಅವ್ನ ಕೈ ಕೊಡೋದಿಲ್ಲ ಅಂತ. ಮನೆಗೂ ಬಂದ್ಬಿಟ್ರು. ಮನೆಗ್ ಬಂದ್ಮೇಲೆ ಆ ತಾತನ ನೋಡೋದಕ್ಕೆ ಅಂತ ಕೆನ್ನು ಕೂಡ ಸ್ವಲ್ಪ ಫ್ರೂಟ್ಸ್ ಅದು ಇದು ಎಲ್ಲ ತಗೊಂಡ್ ಬಂದಿರ್ತಾನೆ. ಅವ್ರನ್ನ ನೋಡಿದ ತಕ್ಷಣ ತಾತ ಮತ್ತೆ ಕೂಗಾಡಕ್ಕೆ ಶುರು ಬಂದ್ಬಿಟ್ರು. ಮತ್ತೆ ನನ್ ಕಣ್ಮುಂದೆ ಬಂದಿದ್ಯಲ್ವೋ, ನಿನ್ನಿಂದನೇ ನನ್ ಸಂತೋಷ ಎಲ್ಲ ಹಾಳಾಗೋಯ್ತು, ನಾನು ಎಷ್ಟು ಸಂತೋಷವಾಗಿ ನನ್ ರೆಸ್ಟೋರೆಂಟ್ ನ ನಡೆಸ್ತಾ ಇದ್ದೆ, ನಿನ್ನಿಂದನೇ ಇವಾಗೆಲ್ಲ ಆಗಿದ್ದು ಅಂತ ತುಂಬಾನೇ ಕೂಗಾಡ್ತಾರೆ. ಅದಕ್ಕೆ ಹೀರೋ ಅವರಪ್ಪನೇ ಸಮಾಧಾನ ಮಾಡೋದು, ಕೆನ್ ಇವಾಗ ಏನಕ್ಕಪ್ಪ ಬಂದೆ ನೀನು, ಆಲ್ರೆಡಿ ನಿನ್ನಿಂದ ಶಾಪ್ ಮುಚ್ಚಿದ್ದಾರೆ ಅಂತ ಟೆನ್ಷನ್ ಅಲ್ಲಿ ತಾತ ಇದಾರೆ, ಈಗ ಮತ್ತೆ ಬಂದು ಅವ್ರ ಮುಂದೆ ಏನಕ್ಕೋ ನಿಂತ್ಕೊಳ್ತಾ ಇದೆಯೋ, ಹೋಗೋ ಇಲ್ಲಿಂದ ಅಂದಾಗ ಕೆನ್ ಹೇಳ್ತಾನೆ, ಇಲ್ಲಿ ನೋಡಿ ನನ್ ತಾತನ್ಗೆ ಆತರ ಟೆನ್ಷನ್ ಕೊಡ್ಬೇಕಂತಾನೋ ಅಥವಾ ಅವರಿಂದ ರೆಸ್ಟೋರೆಂಟ್ ಕಿತ್ಕೋಬೇಕಂತಾನೋ ನಾನೀಗ ನೋಡ್ತಾ ಇಲ್ಲ. ನಾನು ಆಕ್ಚುಲಿ ಬಂದಿದ್ದೆ ಒಂದು ಒಳ್ಳೆ ವಿಷಯನ ಹೇಳೋಣ ಅಂತ, ನೀವು ಆರಾಮಾಗಿ ರೆಸ್ಟೋರೆಂಟ್ ನ ನಡೆಸ್ಕೊಳ್ಳಿ, ಇನ್ಮೇಲೆ ನಾನು ಅಡ್ಡಿ ಬರೋದಿಲ್ಲ ಅನ್ನೋ ತರ ಹೇಳ್ತಾನೆ.
ಇನ್ನು ಹೇಳ್ಬೇಕಂದ್ರೆ ದೊಡ್ಡ ಮನ್ಸ್ ಮಾಡಿ ಬಿಟ್ಕೊಟ್ಟ ಅಂತಾನೆ ಹೇಳ್ಬೇಕು. ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಿಂದ್ಗಡೆನೆ ಜೆನ್ಯು ಕೂಡ ಬಂದ್ಬಿಟ್ಟು ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ. ನಿನ್ನಿಂದಾನೆ ನಮ್ಮ ಅಪ್ಪಗೆ ತುಂಬಾ ಖುಷಿಯಾಗಿದ್ದಾರೆ ಕಣೋ, ಶಾಪ್ ನ ಬಿಟ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂದಾಗ ಅವ್ನು ಹೇಳ್ತಾನೆ, ಅಯ್ಯೋ ನನ್ಗೇನಕ್ ಥ್ಯಾಂಕ್ಸ್ ಹೇಳ್ತಿದ್ದೀರಾ, ಇಷ್ಟು ವರ್ಷದಿಂದ ನೀವೇ ನೋಡ್ಕೊಂಡ್ ಬಂದಿದ್ದು, ನಾನೊಂದು ಪ್ಲಾನ್ ಮಾಡ್ದೆ ಅದು ನಡೆದಿಲ್ಲ ಅಂತಂದ್ರೆ ನಾನೇನು ಮಾಡಕ್ಕಾಗಲ್ಲ. ಸರಿ ಅಪ್ಪನ ಹುಷಾರಾಗಿ ನೋಡ್ಕೊಳ್ಳಿ, ಅವ್ರಿಗೆ ಟೈಮ್ ಏನೇನ್ ಕೊಡ್ಬೇಕು ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೇನು ಸಖತ್ ಖುಷಿಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿದ್ರು. ಇನ್ನೇನು ನೂಡಲ್ಸ್ ಮಾಡೋದೇ ತಾನೆ, ಒಬ್ಬೊಬ್ರು ಒಂದೊಂದ್ ಕೆಲಸ ಆಗಿ ಮಾಡ್ಕೊಂಡು ನೂಡಲ್ಸ್ ಎಲ್ಲ ತಯಾರಿ ಮಾಡಿ ಅಂಗಡಿನ ಕೂಡ ಓಪನ್ ಮಾಡಿದ್ರು. ಆಸ್ ಯೂಶುವಲ್ ಅಂಗಡಿಗೆ ನಾವು ಫಿಲ್ಮ್ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಜನನ ನೋಡಿದ್ವು ಅದೇ ತರ ಜನ ಬಂದಿರ್ತಾರೆ. ಆ ತಾತ ಹೇಳಿದ್ ಕರೆಕ್ಟ್ ಅಲ್ವಾ, ನಮ್ ಕಸ್ಟಮರ್ಸ್ ನಮ್ಗೆ ಯಾವಾಗೂ ಇದ್ದೇ ಇರ್ತಾರೆ. ನಾವ್ ಅಂಗಡಿನ ಒಂದ್ ವಾರ ಬಿಟ್ಟು ತೆಗಿತೀವೋ ತಿಂಗಳು ಬಿಟ್ಟು ತೆಗಿತೀವೋ, ನಮ್ಮ ಒಳ್ಳೆ ಗುಣ ನಮ್ಮ ಕೈ ರುಚಿ ಒಬ್ರಿಗೆ ಇಷ್ಟ ಆದ್ರೆ ಖಂಡಿತ ಅವ್ರು ಬಂದೇ ಬರ್ತಾರೆ ಅನ್ನೋ ಆ ಮಾತು, ತಾತ ಹೇಳಿದ ಮಾತು ಯಾವತ್ತಿಗೂ ಮರೆಯೋದಿಲ್ವಲ್ಲ. ಅದೇ ತರ ಜನನು ಬರ್ತಾರೆ, ಎಲ್ಲರಿಗೂ ಸಖತ್ ಸಂತೋಷ. ಹಂಗೆ ಕೆಲ್ಸನೆಲ್ಲ ಮುಗಿಸಿ ಎಲ್ಲರಿಗೂ ಸರ್ವ್ ಎಲ್ಲ ಮಾಡಿ ಅಂಗಡಿ ಕ್ಲೋಸ್ ಮಾಡೋ ಟೈಮ್ಗೆ ಜೆನ್ಯುನೆ ಅಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅಲ್ಲಿಂದ ಮೇಲೆ ಹೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಗತಿ ಏನು ಅಂತ ನೋಡಿದ್ರೆ, ಪಾಪ ಅವನವ್ರ ಗರ್ಲ್ ಫ್ರೆಂಡ್ ನ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರಲ್ಲಿ ಬೋಟಲ್ಲಿ ಈ ಕಡೆ ಆ ಕಡೆ ತಿರುಗ್ತಾ ಇರ್ತಾನೆ. ಬಟ್ ನಮ್ ಹೀರೋನ ಯಾವ್ದೋ ಒಂದು ಲೇಡಿ ತುಂಬಾ ದೂರದಿಂದ ನೋಡ್ತಿದ್ದಾರೆ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಈಗ ಬೋಟ್ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ ಬೋಟಲ್ಲಿ ಅವರು ಹತ್ತಿರ್ತಾರೆ. ಅವರೇ ಹೋಗಿ ನಮ್ ಹೀರೋ ಹತ್ರ ವಾಂಟೆಡ್ ಆಗಿ ಮಾತಾಡ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಅಮ್ಮನೇ. ನಾನೇನಪ್ಪ ನಿಮ್ಮ ಅಮ್ಮ ಅಂತ ಹೇಳಿದಾಗ ಹೀರೋಗೆ ಒಂಥರ ತುಂಬಾನೇ ಬೇಜಾರಾಗೋಯ್ತು. ಒಂದ್ ಕಡೆ ಸಂಕಟ ಕೋಪ ಎಲ್ಲ ಮನ್ಸಲ್ಲಿದೆ. ಅದೆಲ್ಲ ಅವ್ನ್ ಮನ್ಸಲ್ಲಿ ಇಟ್ಕೊಂಡಿದ್ರು ಮುಖದಲ್ಲ ಎಕ್ಸ್ಪ್ರೆಷನ್ ತೋರ್ಸ್ಬಾರ್ದು ಅಂತಿದ್ರು ಅವನನ್ನು ಮೀರಿ ಕಣ್ಣಲ್ಲಿ ನೀರ್ ಬರುತ್ತೆ. ಅವ್ನು ಹೇಳ್ತಾನೆ, ಏನು ಅಮ್ಮನ, ನನಗೆ ಅಮ್ಮ ಅಂತ ಯಾರು ಇಲ್ಲ, ನಾನ್ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಮ್ಮ ಸತ್ತೋದ್ರು ಅಂತ ನಮ್ ತಾತ ಮತ್ತೆ ಅಪ್ಪ ಹೇಳಿದಾರೆ. ನೀವು ಯಾರನ್ನೋ ಹುಡ್ಕೊಂಡ್ ಬಂದಿರ್ತೀರಾ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನನ್ ಗೊತ್ತಪ್ಪ ನಿನ್ಗೆ ನನ್ ಮೇಲೆ ಎಷ್ಟು ಕೋಪ ಇದೆ ಅಂತ, ಆದ್ರೆ ಆ ಟೈಮಲ್ಲಿ ನಾನು ನಿನ್ನ ಬಿಟ್ಬಿಟ್ಟು ಹೋಗೋದು ಕೂಡ ಒಂದು ಕಾರಣ ಇತ್ತು. ನನ್ಗೂ ನಿಮ್ಮಪ್ಪಗೆ ಸಣ್ಣ ಪುಟ್ಟ ಜಗಳ ಆದ್ರಿಂದನೇ ನಾನು ದೂರ ಹೋಗಿದ್ದು. ಆದ್ರೂ ನಾನು ಈ ಸಿಟಿನ ಬಿಟ್ಟು ಹೋಗ್ಲಿಲ್ಲ, ಈ ಸಿಟಿಯಲ್ಲೇ ಇದ್ದೆ. ದೂರದಿಂದ ಅವಾಗ ನನ್ನ ನೋಡ್ತಾನೆ ಇದ್ದೆ, ಬಂದು ಮಾತಾಡಿಲ್ಲ ಅಷ್ಟೇ. ಆದ್ರೆ ಈಗ ನನಗೆ ಹೇಳ್ಕೊಳಕ್ ಆಗದಿರೋ ತರ ಒಂದು ಕಾಯಿಲೆ, ಇನ್ನೆಷ್ಟು ದಿನ ಬದುಕಿರ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಕೊನೆದಾಗ ಒಂದ್ಸತಿ ನಿನ್ನ ನೋಡಿ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ, ಸಂತೋಷ ಆಯ್ತು ಅನ್ನೋ ತರ ಮಾತಾಡ್ತಾರೆ. ಇವನ್ಗ ತುಂಬಾನೇ ಟೆನ್ಷನ್ ಆಗುತ್ತೆ, ಒಳಗಡೆ ಒಂಥರ ಕೋಪ. ಇಷ್ಟು ದಿನ ಆದ್ಮೇಲೆ ಅಮ್ಮ ಅಂತ ಬರ್ತಾ ಇದಾರೆ, ನಾನು ಹೆಂಗ್ ಇವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಸ್ವಲ್ಪ ಕೋಪದಲ್ಲೇ ಮಾತಾಡಿ ಕಳ್ಸ್ಬಿಡ್ತಾನೆ. ಆ ಲೇಡಿನೂ ಹೋಗ್ಬೇಕಾದ್ರೆ ದೂರದಿಂದ ನಿಂತ್ಕೊಂಡು ತುಂಬಾ ಬೇಜಾರಾಗ ಅವ್ನ ಕಡೆ ನೋಡ್ಬಿಟ್ಟೆ ಹೋಗ್ತಾರೆ. ಅವನ್ಗ ಪ್ರೀತಿಸಿರೋ ಹುಡುಗಿ ಒಂದ್ ಕಡೆ ಇಲ್ಲ, ಹುಡುಗಿನೂ ಬಿಟ್ಟೊಟ್ಟೋದ್ಲು. ಈಗ ಇಷ್ಟು ವರ್ಷದಿಂದ ಬರ್ದೇ ಇರೋ ಅಮ್ಮ ಇವಾಗ ನಾನೇ ನಿಮ್ಮಮ್ಮ, ಅದನ್ನ ಇಷ್ಟ ದಿನ ಇನ್ ಸ್ವಲ್ಪ ದಿನದಲ್ಲೇ ನಾನು ಸತ್ತೋಗ್ಬಿಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಹೆಂಗಿರ್ಬೇಡ ಅವನ್ಗೆ ಮನ್ಸಲ್ಲಿ, ಪಾಪ ತುಂಬಾನೇ ಫೀಲ್ ಮಾಡ್ತಾನೆ. ಅವ್ರಮ್ಮ ಲಾಸ್ಟ್ ಆಗ ಅವನನ್ನ ನೋಡ್ಬಿಟ್ಟು ಅಲ್ಲಿಂದ ಬೇಜಾರಲ್ಲಿ ಹೋಗೋದನ್ನ ಇವನು ಗಮನಿಸ್ಬಿಟ್ಟ. ಎಷ್ಟೇ ಆದ್ರೂ ಅಮ್ಮ ಅಲ್ವಾ, ಆತರ ಬಿಟ್ಬಿಡಕ್ಕಾಗತ್ತಾ, ಅವ್ರನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾನೆ. ಆಕ್ಚುಲಿ ಆ ಲೇಡಿ ಬಂದು ಇನ್ ಸ್ವಲ್ಪ ದಿನದಲ್ಲಿ ಸತ್ತೋಗ್ತಾರಲ್ವಾ, ಮಗನ ನೋಡಿದ್ದಾಯ್ತು ಇನ್ನೇನಕ್ಕೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಳಕ್ಕೆ ಅಂತ ಒಂದ್ ಜಾಗದಲ್ಲಿ ನಿಂತಿರ್ತಾರೆ. ಇವನೇ ಓಡೋಗ್ಬಿಟ್ಟು, ಅಮ್ಮ ಏನ್ ಮಾಡ್ತಾ ಇದೀರಾ, ಈ ತರ ಡಿಸಿಷನ್ ಎಲ್ಲ ತಗೊಂಬೇಡಿ ಅಂತ ಹೇಳಿ ಕಾಪಾಡ್ತಾನೆ. ಅದಾದ್ಮೇಲೆ ಮನೆಯಲ್ಲಿ ಜೆನ್ಯು ಮತ್ತೆ ಅವ್ರ ಅಣ್ಣ ಅಂದ್ರೆ ನಮ್ ಹೀರೋರಪ್ಪ ಇಬ್ರು ಹಂಗೆ ಏನೋ ಮ್ಯಾಜಿಕ್ ಶೋ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಮೆಸೇಜ್ ಹಾಕಿರ್ತಾನೆ, ಈ ತರ ಅಮ್ಮನ ಕಂಡಿಡ್ಬಿಟ್ಟೆ ಅಂತ. ಅದ್ರ ಬಗ್ಗೆ ಅವ್ರ ಅಣ್ಣ ಹತ್ರ ಅವ್ರೇನು ಹೇಳೋದಿಲ್ಲ. ಅವರು ಡೈರೆಕ್ಟ್ ಆಗಿ ಬಂದು ಲೇಡಿನ ನೋಡ್ತಾರೆ. ನೋಡ್ಬಿಟ್ಟು ತುಂಬಾನೇ ಫೀಲ್ ಮಾಡ್ಕೊಳ್ತಾರೆ, ಇಷ್ಟು ವರ್ಷ ಎಲ್ಲಿ ಹೋಗ್ಬಿಟ್ಟಿದ್ರಿ, ಸರಿ ಆಯ್ತು ಅಟ್ಲೀಸ್ಟ್ ಈಗ ನಿಮ್ಗೆ ಒಂದ್ ಮಗ ಇದ್ದಾನೆ, ಅವ್ನ್ಗೋಸ್ಕರ ಆದ್ರೂ ಇನ್ಮೇಲೆ ನೀವು ಸಂತೋಷವಾಗಿರಿ ಅಂತ ಸಮಾಧಾನ ಮಾಡಿ ಮಾತಾಡ್ತಾರೆ. ಮನೆಗ್ ಬಂದ್ಮೇಲೆ ಕೂಡ ನಮ್ ಹೀರೋ ನಡೆದಿರೋ ಎಲ್ಲಾ ವಿಷಯ ಅವ್ರ ಅಪ್ಪ ಹತ್ರ ಹೇಳ್ತಾನೆ. ಈ ತರ ಅಮ್ಮ ಬಂದಿದ್ರು, ನನ್ಗೂ ತುಂಬಾನೇ ಕೋಪ ಇತ್ತು, ಮಾತಾಡಬಾರ್ದು ಅಂತಾನೆ ಅನ್ಕೊಂಡೆ, ಆದ್ರೆ ಅವ್ರಿಗೆ ಹೇಳ್ಕೊಳಕ್ ಆಗದಿರೋ ತರ ಏನೋ ಕಾಯಿಲೆ ಇದೆಯಂತೆ, ಇನ್ ಸ್ವಲ್ಪ ದಿನದಲ್ಲಿ ಸತ್ತೋಗ್ತಾರಂತೆ. ತುಂಬಾನೇ ಫೀಲ್ ಮಾಡಿ ಮಾತಾಡಿದ್ರಪ್ಪ. ಇದಕ್ ಮೇಲೆ ನನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ನಾನು ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬಿಟ್ಟು ಬಂದಿದ್ದೀನಿ, ನೀವು ಬನ್ನಿ ನೋಡಕ್ಕೆ ಅನ್ನೋ ತರ ಮಾತಾಡ್ತಾನೆ. ಆದ್ರೆ ಅವ್ರಪ್ಪ ಯಾವ್ದಕ್ಕೂ ರಿಪ್ಲೈ ಮಾಡ್ತಾ ಇಲ್ಲ, ಒಂಥರ ಸೈಲೆಂಟ್ ಆಗ್ಬಿಟ್ರು. ಅವ್ನು ಹೇಳೋದಕ್ಕೆ ಅವರು ಅಟ್ಲೀಸ್ಟ್ ತಲೆ ಕೂಡ ಅಲ್ಲಾಡಿಸ್ತಾ ಇಲ್ಲ. ಯಾಕಂದ್ರೆ ಅವರಲ್ಲೂ ಒಂದು ಕೋಪ ಇರುತ್ತೆ, ಹೀರೋ ಚಿಕ್ಕವನಾಗಿರ್ಬೇಕಾದ್ರೆ ಬಿಟ್ಟೋಗಿದ್ದು, ಇಷ್ಟು ವರ್ಷ ಎಲ್ಲೋಗಿದ್ಲು, ಯಾಕೆ ಅವಳು ಬಂದಿಲ್ಲ ಅಂತ ಹೇಳಿ ಅವರಲ್ಲೇ ಒಂಥರ ಒಂದು ಕೋಪ. ನೈಟ್ ಎಲ್ಲ ಮಲ್ಗಕ್ಕೂ ಟ್ರೈ ಮಾಡ್ತಾರೆ, ಆದ್ರೆ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೂ ಹೋಗ್ತಾರೆ, ಅವ್ರನ್ನ ನೋಡಕ್ಕಂತಾನೆ ಹೋಗೋದು. ಅಲ್ಲೋದ್ರೆ ಆ ಲೇಡಿಗೂ ಅಂದ್ರೆ ನಮ್ ಹೀರೋ ಅವ್ರ ಅಪ್ಪ ಅಮ್ಮಗ್ ಇಬ್ಬರಿಗೂ ಜಗಳ ಆಗುತ್ತೆ. ಮೀನ್ಸ್ ಒಂಥರ ಮಾತುಕತೆ ನಡೀತಾ ಇರತ್ತೆ, ಏನಕ್ ಬಿಟ್ಟೋದೆ ಏನು ಅಂತ. ನಮ್ ಹೀರೋ ಅವ್ರ ಅಮ್ಮ ಅಂತೂ ತುಂಬಾ ಜೋರಾಗೆ ಮಾತಾಡ್ತಾರೆ, ನಿನ್ನಿಂದಾನೇ ಎಲ್ಲ ಆಗಿದ್ದು, ನಿನ್ನಿಂದ ಇಷ್ಟು ವರ್ಷ ನನ್ ಮಗನ ನಾನು ನೋಡದೆ ಇರೋ ತರ ಆಗ್ಬಿಟ್ಟೆ, ಒಂದೇ ಊರಲ್ಲಿ ಇದ್ರೆ ಕೂಡ ಕದ್ದು ಮುಚ್ಚಿ ಅವನ ನೋಡೋ ತರ ನಿನ್ನ ಮಾಡ್ಬಿಟ್ಟೆ ಅಲ್ವಾ, ನಾನು ಈ ಪರಿಸ್ಥಿತಿಗೆ ಕರ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಮಾತಾಡ್ತಾರೆ. ಹೀರೋರಪ್ಪನು ಒಂಥರ ಸಮಾಧಾನ ಮಾಡಕ್ಕೆ ಟ್ರೈ ಮಾಡೋ ತರ ಇರುತ್ತೆ. ಇವ್ರ ಹತ್ರ ಮಾತಾಡ್ತಾ ಇರೋದನ್ನೆಲ್ಲ ಹೀರೋ ಮತ್ತೆ ಜೆನ್ಯು ಹೀರೋ ಅವ್ರ ಅತ್ತೆ ಇವ್ರು ಇಬ್ರು ಹೊರಗಡೆಯಿಂದ ಕೇಳಿಸ್ಕೊಂತಾನೆ ಇರ್ತಾರೆ. ಅವರು ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ. ಫಸ್ಟ್ ಆಫ್ ಆಲ್ ಇವ್ರಿಬ್ರ ಮಧ್ಯೆ ಅಂತ ಗಲಾಟೆ ಏನಾಯ್ತು, ಏನ್ ಜಗಳ ಆಯ್ತು, ಯಾಕೆ ಇಷ್ಟು ವರ್ಷ ಇವ್ರು ದೂರ ಇದ್ರು ಅಂತ ಯಾವ್ದೇ ವಿಚಾರ ಗೊತ್ತಾಗ್ಲಿಲ್ಲ. ಬಟ್ ಇವ್ರ ಮಾತುಕತೆನಲ್ಲಿ ಏನೋ ಸಣ್ಣ ವಿಷಯಕ್ಕೆ ಇವ್ರು ಜಗಳ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಹೆಂಗೋ ನಮ್ ಹೀರೋ ಅವರಪ್ಪನೇ ಸರಿ ಆಯ್ತು ಬಿಡಮ್ಮ, ಇಷ್ಟು ವರ್ಷ ಆದ್ಮೇಲೆ ನಾವಿಬ್ರು ಒಂದಾಗಿದೀವಿ ಅಂತ ಅವರೇ ಸಮಾಧಾನ ಆಗ್ಬಿಟ್ರು. ಇದನ್ನೆಲ್ಲ ಹೊರಗಡೆಯಿಂದ ಹೀರೋ ಮತ್ತೆ ಹೀರೋ ಅವ್ರ ಅತ್ತೆ ಕೇಳಿಸ್ಕೊಂತಾನೆ ಇದ್ರಲ್ವಾ, ಅವ್ರು ಹೇಳ್ತಾರೆ ಆಲ್ರೆಡಿ ಸಮಾಧಾನ ಆಗ್ಬಿಟ್ಟಿದ್ದಾರೆ ಕಣೋ, ನೀನ್ ರಿಟರ್ನ್ ಬರೋಷ್ಟ್ರಲ್ಲಿ ಇನ್ನಷ್ಟು ಕೂಲ್ ಆಗ್ಬಿಡ್ತಾರೆ, ನೀನ್ ಹೋಗು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಹೋಗು ಕೆಲ್ಸಕ್ಕೆ ಹೋಗು ಅಂತ ಸಮಾಧಾನ ಮಾಡಿ ಕಳ್ಸ್ಕೊಡ್ತಾರೆ. ಅವನು ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಹಾಸ್ಪಿಟಲ್ ಬಂದ್ ನೋಡೋಷ್ಟ್ರಲ್ಲಿ ಅಪ್ಪ ಅಮ್ಮ ಇಬ್ರು ಸಮಾಧಾನ ಆಗ್ಬಿಟ್ಟಿರ್ತಾರೆ, ಕಾಮಾಗೆ ಕೂತಿರ್ತಾರೆ. ಅಲ್ಲಿ ಚೆಕ್ ಮಾಡಿರೋ ಡಾಕ್ಟರ್ಸ್ ಹೇಳ್ತಾರೆ ಇವ್ರಿಗೆ ಬಂದಿರೋ ಕಾಯಿಲೆ ಅಂತ ದೊಡ್ಡ ಕಾಯಿಲೆ ಏನಲ್ಲ, ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗುತ್ತೆ ಅಂತಾನೆ ಹೇಳಿದಾರೇನೋ, ಅದರಿಂದ ಈಗ ಸ್ವಲ್ಪ ಹ್ಯಾಪಿ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಇಷ್ಟು ದಿನ ಇವ್ರು ಈ ಫ್ಯಾಮಿಲಿ ಬಿಟ್ಟು ದೂರ ಹೋದ್ಮೇಲೆ
ಹೀರೋರಮ್ಮ ಕೂಡ ಹೇಳ್ಕೊಳಕ್ಕೆ ಅಂತ ಯಾರು ಇಲ್ಲ, ಎಲ್ಲಿರೋದು ಅಂತ ಗೊತ್ತಿಲ್ಲದೆ ಕಷ್ಟಪಟ್ಟು ಬದುಕಿದ್ದಾರೆ ಅಂತಾನೆ ಹೇಳ್ಬೇಕು. ಇನ್ಮೇಲೆ ಎಲ್ಲರೂ ಹ್ಯಾಪಿ ಆಗಿರೋಣ ಅಂತಾನೆ ಮಾತಾಡ್ಕೊಂತಾರೆ. ಅದಾದ್ಮೇಲೆ ಹಾಸ್ಪಿಟಲ್ ಇಂದ ಜೆನ್ಯು ಕೂಡ ಮನೆಗೆ ಬಂದು ಅವ್ರ ಅಪ್ಪ ಹತ್ರ ನಡೆದಿರೋ ಎಲ್ಲಾ ವಿಷಯ ಹೇಳ್ತಾರೆ. ಈ ತರ ಅವರು ಇದೇ ಸಿಟಿಯಲ್ಲಿ ಇದ್ದಿದ್ರಂತೆ, ಆದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ನೋಡಿ. ಬಟ್ ಈಗ ಏನೋ ಕಾಯಿಲೆ ಅಂತ ಬಂದಿದ್ದಾರೆ, ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗ್ತಾರಂತೆ. ಆದ್ರೆ ಟ್ರೀಟ್ಮೆಂಟ್ ಗೆ ತುಂಬಾನೇ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದಾರಪ್ಪ. ನೀವು ಮನ್ಸಲ್ಲಿ ಕೋಪ ಇಟ್ಕೋಬೇಡಿ, ಅಂದ್ರೆ ಎಷ್ಟಾದ್ರೂ ವಯಸ್ಸಾದವ್ರಲ್ವಾ, ಅವ್ರಿಗೆ ಒಂದು ಕೋಪ ಇದ್ದೇ ಇರುತ್ತೆ. ಇಷ್ಟ ವರ್ಷ ಎಲ್ಲೋಗಿದ್ಲು, ನನ್ ನನ್ ಮೊಮ್ಮಗನ್ನ ಬಿಟ್ಬಿಟ್ಟು ಓದ್ಲಲ್ಲ ಅಂತ ಕೋಪ ಇದ್ರು ಅವ್ರಿಗೂ ಸಿಚುವೇಶನ್ ಅರ್ಥ ಆಗುತ್ತೆ. ಪಾಪ ಇವಾಗ ಅವ್ರಿಗೂ ಯಾರು ಇಲ್ಲ, ಕಷ್ಟ ಪಟ್ಕೊಂಡೇ ಇದ್ದಿದ್ದಾಳೆ ಇಷ್ಟ ವರ್ಷ. ಅಟ್ಲೀಸ್ಟ್ ಅವಳು ಸಾಯೋ ಈ ಕೊನೆ ಕಾಲದಲ್ಲಾದ್ರೂ ಅವ್ರ ಗಂಡ ಮಗ ಅಂತ ಇರ್ಲಿ ಅನ್ನೋ ತರ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಅವ್ರ ಮಗನ್ನ ಅಂದ್ರೆ ನಮ್ ಹೀರೋರಪ್ಪನ ಕೂಡ ಕರೆದು ಹೇಳ್ತಾರೆ, ಇಲ್ಲಿ ನೋಡಪ್ಪ ಆಗಿದ್ದಾಗೋಯ್ತು, ಅವಳು ತುಂಬಾನೇ ಕಷ್ಟ ಪಟ್ಕೊಂಡ್ ಬಂದಿದ್ದಾಳೆ, ಸುಮ್ನೆ ಇನ್ಮೇಲೆ ಅವ್ಳ ಮನ್ಸಿಗೆ ನೋವಾಗೋ ತರ ನೀನು ನಡ್ಕೊಂಬೇಡ. ಟ್ರೀಟ್ಮೆಂಟ್ ಗೆ ದುಡ್ಡು ಎಷ್ಟಾದ್ರೂ ಆಗ್ಲಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವಿದೀವಲ್ಲ, ನಾವೆಲ್ಲ ಸೇರಿ ನೋಡ್ಕೊಳ್ಳೋಣ. ಇನ್ಮೇಲೆ ನೀವ್ ಹಳೆ ಟಾಪಿಕ್ ಅಲ್ಲ ಏನು ಎತ್ತಿ ಮಾತಾಡಕ್ ಹೋಗ್ಬೇಡಿ, ಮಗ ಇದಾನೆ, ಇನ್ಮೇಲೆ ಮಗನ್ ಫ್ಯೂಚರ್ ಬಗ್ಗೆ ನೀವ್ ಯೋಚನೆ ಮಾಡಿ ಅಂತ ಅವ್ರ ಮಗನಿಗೆ ಸ್ವಲ್ಪ ಬುದ್ಧಿವಾದನು ಹೇಳ್ತಾರೆ. ಜೊತೆಗೆ ಟ್ರೀಟ್ಮೆಂಟ್ ಗೆ ಬೇಕಾಗಿರೋ ಅಮೌಂಟ್ ಎಲ್ಲ ಕೂಡ ಇವರೇ ಸರಿ ಮಾಡಿ ಕೊಡ್ತಾರೆ. ಇನ್ನೊಂದ್ ಕಡೆ ಜೆನ್ಯುನ ತೋರಿಸ್ತಾರೆ. ಅವ್ರು ಮನೆಯಿಂದ ಹೊರಗಡೆ ಬರೋ ಟೈಮಲ್ಲಿ ಕೆನ್ ಕಡೆಯಿಂದ ಮೆಸೇಜ್ ಬಂದಿರುತ್ತೆ, ನಿಮ್ನ ಮೀಟ್ ಮಾಡ್ಬೇಕು, ಇಂತ ಒಂದು ಜಾಗಕ್ಕೆ ಬರ್ತೀರಾ, ಮಾತಾಡೋಣ ಅಂತ ಹೇಳಿದಾಗ ಇವಳು ಖುಷಿಯಾಗಿ ಜಾಗಕ್ಕೆ ಹೋಗ್ತಾಳೆ. ಇನ್ನೇನಕ್ಕೆ ಪ್ರಪೋಸ್ ಮಾಡೋದಕ್ಕೆ. ಆಕ್ಚುಲಿ ಸ್ಕೂಲ್ ಟೈಮ್ ಇಂದಾನು ಇವ್ರ ಜೊತೆಗೆ ಓದಿರ್ತಾರೆ, ಕಾಲೇಜ್ ಅಲ್ಲಿ ಲವ್ ಕೂಡ ಮಾಡ್ಕೊಂಡಿರ್ತಾರೆ. ಎಷ್ಟೇ ಆದ್ರೂ ಫಸ್ಟ್ ಲವ್ ಅಲ್ವಾ. ಇವ್ರಿಗೆ ಬ್ರೇಕಪ್ ಆದ್ಮೇಲೆ ಕೆನ್ ಇವಾಗವರೆಗೂ ಯಾವ್ದೇ ಹುಡುಗಿ ಜೊತೆ ರಿಲೇಶನ್ಶಿಪ್ ಅಲ್ಲೂ ಇರ್ಲಿಲ್ಲ, ಯಾರನ್ನು ಮದ್ವೆನೂ ಮಾಡ್ಕೊಂಡಿಲ್ಲ. ಯಾವತ್ತು ಜೆನ್ಯುಗೋಸ್ಕರನೇ ವೇಟ್ ಮಾಡ್ತಾ ಇದ್ರು. ಈಗ ಇನ್ನೊಂದ್ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ, ಇವಾಗ ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಧೈರ್ಯ ಮಾಡ್ಕೊಂಡು ಪ್ರಪೋಸ್ ಮಾಡಕ್ಕೆ ಕರೆದಿದ್ದು. ಇದು ಜೆನ್ಯುಗೆ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆಕ್ಚುಲಿ ಅವಳಿಗೂ ಒಂದ್ ಸೈಡ್ ಲವ್ ಇದ್ದಿರತ್ತಲ್ವಾ ಇವನ್ ಮೇಲೆ, ಅಕ್ಸೆಪ್ಟ್ ಮಾಡ್ಕೋಬೇಕಂತಾನೆ ಇರುತ್ತೆ. ಆಲ್ಮೋಸ್ಟ್ ಇವರಿಬ್ರು ಒಂದಾಗ್ಬೇಕಂತಾನೆ ಇರ್ತಾರೆ. ಆದ್ರೆ ಇದಕ್ಕೆ ಆ ತಾತ ಒಪ್ಕೋಬೇಕಲ್ವಾ, ಅವ್ರೇನಂತಾರೆ ಅಂತ ಗೊತ್ತಿಲ್ಲ. ಈಗ ಮನೇಲಿ ನೋಡಿದ್ರೆ ತಾತ ಜೆನ್ಯುನ ಕರೆದ್ಬಿಟ್ಟು ದೊಡ್ಡದಾಗ ಒಂದ್ ಲಿಸ್ಟ್ ನ ಕೊಟ್ಟಿರ್ತಾರೆ. ಅಂದ್ರೆ ಶಾಪ್ ಅಲ್ಲಿ ನೂಡಲ್ಸ್ ಮಾಡೋದಕ್ಕೆ ಕೆಲವೊಂದು ಐಟಮ್ಸ್, ತರಕಾರಿ ಮತ್ತೇನೋ ರೇಷನ್ ಐಟಮ್ಸ್ ಎಲ್ಲ ಇರತ್ತಲ್ಲ, ಅದರ ತಗೊಳೋದಕ್ಕೆ ಅಂತ ದೊಡ್ಡ ಲಿಸ್ಟ್ ಹಾಕಿ ಕೊಟ್ಟಾಗ ಅವಳದ್ನ ನೋಡ್ಬಿಟ್ಟು, ಏನಪ್ಪಾ ಮದ್ವೆ ಊಟ ಏನಾದ್ರು ಆಗ್ತಾ ಇದ್ದೀರಾ, ಹೆಂಗೆ ಏನ್ ಇವತ್ತು ಯೂಶುವಲ್ ಆಗಿ ತಗೊಳೋದಕ್ಕಿಂತ ಜಾಸ್ತಿ ಇದೆ ಅಂದಾಗ ಬಾಯ ಮುಚ್ಕೊಂಡು ಹೇಳಿದಿನ ತಗೊಂಬಮ್ಮ ಹೋಗಮ್ಮ ಅಂತ ಹೇಳಿ ಅವಳನ್ನ ಕಳಿಸಿದ್ರು. ಜೆನ್ಯು ಅಲ್ಲಿಂದ ಹೋದ್ಮೇಲೆ ಈ ತಾತ ಡೈರೆಕ್ಟ್ ಆಗಿ ಕೆನ್ನೋರ್ ಮನೆಗೆ ಹೋಗ್ಬಿಟ್ಟು ಇವರೇ ಖುದ್ದಾಗಿ ನಮ್ ಮನೆಗ್ ಸ್ವಲ್ಪ ಬರ್ತೀಯಾ ಅಂತ ಕರೆದು ಜೊತೆಗೆ ಕರ್ಕೊಂಡೇ ಬರ್ತಾರೆ ಅಂತ ಹೇಳ್ಬೇಕು. ಆತರ ಕೆನ್ ಕೂಡ ಅವ್ರ ಮನೆಗೆ ಬಂದ್ಮೇಲೆ ತಾತ ಅವ್ರ ಕೈಯಾರೆ ನೂಡಲ್ಸ್ ನ ಮಾಡ್ತಾರೆ. ಅಂದ್ರೆ ರೆಸ್ಟೋರೆಂಟ್ ಮಾಡೋ ನೂಡಲ್ಸೇ, ಬಟ್ ಕೆನ್ಗೋಸ್ಕರ ಇನ್ನಷ್ಟು ಸ್ಪೆಷಲ್ ಟೇಸ್ಟ್ ಆಗಿ ಮಾಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಕೆನ್ ಇವಾಗವರೆಗೂ ಈ ತಾತ ಮಾಡಿರೋ ನೂಡಲ್ಸ್ ನ ಟೇಸ್ಟೇ ಮಾಡಿರೋದಿಲ್ಲ. ಅವರು ಇವರು ಹೇಳ್ತಾರಷ್ಟೇ ತಾತ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ಬಟ್ ಇದೇ ಫಸ್ಟ್ ಟೈಮ್ ಅವ್ನು ಟೇಸ್ಟ್ ಮಾಡ್ತಾ ಇರೋದು. ನಾನು ಇದುವರೆಗೂ ಈ ತರ ನೂಡಲ್ಸ್ ತಿಂದೇ ಇಲ್ಲ ತಾತ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಜೆನ್ಯು ಕೂಡ ಆ ತಾತ ಲಿಸ್ಟ್ ಹಾಕಿ ಕೊಟ್ಟಿದ್ರಲ್ಲ ಐಟಮ್ಸ್ ಎಲ್ಲ ತಗೊಂಡು ಒಳಗಡೆ ಬರ್ತಾಳೆ. ಒಳಗಡೆ ಅವ್ರು ಮಾತಾಡ್ತಾ ಇರೋದನ್ನ ಕೂಡ ಕೇಳಿಸ್ಕೊಂತಾರೆ. ಆ ತಾತ ಬೇರೆ ಏನಕ್ಕೂ ಕರೆದಿಲ್ಲ, ಇದಕ್ಕೂ ಮುಂಚೆ ಕೆನ್ ಒಂದು ಐಡಿಯಾನ ಕೊಟ್ಟಿದ್ದ ಅಲ್ವಾ, ಈ ತರ ಕಾಫಿ ಶಾಪ್ ನ ಮತ್ತೆ ನೂಡಲ್ ಶಾಪ್ ನ ಮರ್ಜ್ ಮಾಡೋಣ, ಒಂದಾಗಿ ಬಿಸ್ನೆಸ್ ಮಾಡೋಣ ಅಂತ ಒಂದು ಐಡಿಯಾನ ಕೊಟ್ಟಿದ್ದ ಅಲ್ವಾ, ಅದ್ರ ಬಗ್ಗೆ ಮಾತಾಡೋದು. ಆದ್ರೆ ಈಗ್ಲೇ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಬೇಡ, ಇನ್ನು ಒಂದು 5-6 ತಿಂಗಳಾಗ್ಲಿ ಅಳಿಯಂದ್ರೆ ಅಂತ ಹೇಳಿ ಮಾತಾಡ್ತಾರೆ. ಅಂದ್ರೆ ಕೆನ್ನ ಬಂದು ಇವ್ರ ಅಳಿಯಂದ್ರಾಗಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಯ್ತು. ಇದನ್ನ ಕೇಳಿಸ್ಕೊಳ್ತಾ ಇರೋ ಜೆನ್ಯುಗೆ ತುಂಬಾ ಸಂತೋಷ ಆಗುತ್ತೆ. ಏನ್ ವಿಷಯ ಅಂತಂದ್ರೆ ಇವರಿಬ್ರು ಲವ್ ಮಾಡ್ಕೊಂತಾ ಇರೋ ವಿಷಯ ತಾತಗೆ ಚೆನ್ನಾಗೆ ಗೊತ್ತಾಯ್ತು. ಅದ್ರಿಂದ ಈ ತರ ಒಪ್ಕೊಂಡಿದಾರ ಅವ್ರುನು. ಇನ್ನೇನು ಹೆಂಗೋ ಈ ಜೋಡಿ ಸೇರಿದ್ದಾಯ್ತು. ಇನ್ನೊಂದ್ ಕಡೆ ಹಿಂಗೆ ದಿನಗಳು ಸಾಕ್ತಾ ಇರುತ್ತೆ. ಒಂದ್ 2 ಮಂತ್ಸ್ ಆದ್ಮೇಲೆ ತೋರಿಸ್ತಾರೆ ಆಸ್ ಯೂಶುವಲ್ ಫ್ಯಾಮಿಲಿ ಎಲ್ಲ ಸೇರಿ ನೂಡಲ್ಸ್ ನ ಮಾಡ್ತಾರೆ, ರೆಸ್ಟೋರೆಂಟ್ ನ ನಡೆಸ್ತಾ ಇದಾರೆ. ಎಲ್ಲರೂ ಸಂತೋಷವಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಅಷ್ಟೇ ಅಲ್ಲ, ಹೀರೋ ಅವ್ರ ಅಮ್ಮಗೆ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಲ್ವಾ ಹಾಸ್ಪಿಟಲ್ ಅಲ್ಲಿ, ಈಗ ಒಂದು ಅರ್ಧ ಕ್ಯೂರ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಅವ್ರನ್ನ ಮನೆಗೆ ಕರ್ಕೊಂಡ್ ಬಂದ್ರು. ಮಗ ಮತ್ತೆ ಸೊಸೆ ಸೇರಿರೋದ್ರಿಂದ ತಾತಗೆ ಒಂದ್ ಕಡೆ ಸಂತೋಷ. ಮತ್ತೆ ಮುಖ್ಯವಾಗಿ ನಮ್ ಹೀರೋ ಬಗ್ಗೆ ಹೇಳಿಲ್ವಲ್ಲ, ನಮ್ ಹೀರೋ ಆಸ್ ಯೂಶುವಲ್ ಸ್ಟಾರ್ಟಿಂಗ್ ಅಲ್ಲಿ ಹೀರೋನ್ ಗೆ ಯಾವ ತರ ನೂಡಲ್ಸ್ ನ ಬಾಕ್ಸ್ ಅಲ್ಲಿ ತಗೊಂಡು ಖುಷಿಯಾಗಿ ಹೋಗ್ತಾ ಇದ್ನೋ, ಅದೇ ತರ ಈಗ ಬಾಕ್ಸ್ ಅಲ್ಲಿ ನೂಡಲ್ಸ್ ನ ತಗೊಂಡು ಹೋಗ್ತಿದ್ದಾನೆ. ಮೋಸ್ಟ್ಲಿ ಬೀಜಿಂಗ್ ಗೆ ಹೋಗಿರೋ ಗರ್ಲ್ ಫ್ರೆಂಡ್ ರಿಟರ್ನ್ ಬಂದ್ಲಾ ಅಂತ ಗೊತ್ತಿಲ್ಲ, ಅಥವಾ ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ದಾನ ಅವ್ರಿಗೆ ತಗೊಂಡ್ ಹೋಗ್ತಿದ್ದಾನ ಅಂತ ಗೊತ್ತಿಲ್ಲ. ಅದನ್ನ ಒಂದು ಸಸ್ಪೆನ್ಸ್ ಆಗಿ ಇಟ್ಟು ಮೂವಿನ ಮುಗಿಸಿದ್ದಾರೆ. ಇದು ಒಂದು ಕ್ಯಾಶುವಲ್, ಒಂಥರ ಸಾಫ್ಟ್ ಆಗಿ, ಒಂಥರ ಫೀಲ್ ಗುಡ್ ಆಗಿ ಹೋಗೋ ತರ ಒಂದು ಮೂವಿ. ಒಂದು ಸಿಟಿಯಲ್ಲಿ ಒಂದು ಫ್ಯಾಮಿಲಿ ಯಾವ ತರ ಇರ್ಬೋದು ಅನ್ನೋ ತರ, ಒಂದು ಬಿಸ್ನೆಸ್ ಈ ರೆಸ್ಟೋರೆಂಟ್ ಎಲ್ಲ ನಡೆಸ್ತಾರಲ್ಲ ಆ ಫ್ಯಾಮಿಲಿ ಯಾವ ತರ ಇರ್ಬೋದು, ಯಾವ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡಬಹುದು ಅಂತ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಹೇಳಿದಾರಲ್ವಾ. ನಾನು ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನೋಡಿದೆ ಮೂವಿನ. ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು.